ಆಕಾಶವಾಣಿ ಧಾರವಾಡ. ಕೇಳುಗರೆ ನಮಸ್ಕಾರ. ಮಾನವ ತನ್ನ ಚಟುವಟಿಕೆಗಳಿಂದ ಹಾಗೂ ಬುದ್ಧಿಮತ್ತೆಯಿಂದ ಕಾಲಕಾಲಕ್ಕೂ ಬೆಳೆಯುತ್ತಾ ಬಂದನು. ಈ ಚಟುವಟಿಕೆ ಹಾಗೂ ಬುದ್ಧಿ ವಿಕಾಸದಿಂದ ಕೌಶಲ್ಯ ಅನ್ನುವುದು ಜೊತೆಯಾಗಿ ಮಾನವನ ವಿಕಾಸಕ್ಕೂ ನಾಂದಿಯಾಯಿತು. ಕೌಶಲ್ಯ ಅನ್ನುವುದು ಸಹಜವಾಗಿ ಓದುವುದು, ಉತ್ತಮವಾಗಿ ಬರೆಯುವುದು, ರುಚಿಕಟ್ಟಾಗಿ ಅಡಿಗೆ ಮಾಡುವುದು, ಹೀಗೆ ಹಲವಾರು ರೀತಿಯಲ್ಲಿ ನಾವು ಕೌಶಲ್ಯವನ್ನ ಗುರುತಿಸಬಹುದು. ಆದರೆ ಅದರ ಮುಂದುವರೆದ ಭಾಗವೆಂದರೆ ಆ ಕೌಶಲ್ಯ ನಮ್ಮ ಪ್ರತಿಭೆಯಾಗಿ ಅದರಲ್ಲಿ ನಾವು ಪ್ರಗತಿ ಸಾಧಿಸುವುದು. ಹೀಗೆಯೇ ಹೊಲಿಗೆ ಎನ್ನುವುದು ಅಂದರೆ ಬಟ್ಟೆ ಹೊಲಿಯುವುದು. ಈ ಕೌಶಲ್ಯ ಈಗ ಅತಿ ದೊಡ್ಡ ಆದಾಯದ ಮಾರ್ಗವಾಗಿ ಪರಿಣಮಿಸಿ ಜಾಗತಿಕ ಮಟ್ಟದಲ್ಲಿ ಫ್ಯಾಷನ್ ಡಿಸೈನಿಂಗ್ ಎಂದು ಗುರುತಿಸಲ್ಪಡುತ್ತದೆ. ಹಾಗಾದರೆ ಈ ಫ್ಯಾಷನ್ ಡಿಸೈನಿಂಗ್ ಎಂದರೇನು? ಈ ಕುರಿತು ನಮ್ಮೊಂದಿಗೆ ಮಾತನಾಡಲು ಹುಬ್ಬಳ್ಳಿಯ ಪ್ರೊಫೆಸರ್ ಕೆಎಸ್ ಶರ್ಮಾ ಐಟಿಐ ಕಾಲೇಜಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಟೆಕ್ನಾಲಜಿ ತರಬೇತುದಾರರಾದ ಮಾಧವಿ ಕುಲಕರ್ಣಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮಾಧವಿ ಕುಲಕರ್ಣಿ ಅವರೊಂದಿಗೆ ಮಾತುಕತೆ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶರಣಬಸವ ಚೋಳಿನ್. ಆತ್ಮೀಯ ಕೇಳುಗರೆ ನಮಸ್ಕಾರ. ಮಹಿಳಾ ಒಂದು ಶಕ್ತಿ, ಮಹಿಳಾ ಸಬಲತೆ ಅನ್ನೋದು ಯಾವಾಗಲೂ ಕೂಡ ನಾವು ಮಾತಾಡ್ತಾ ಇದ್ವಿ. ಮಹಿಳೆಯರು ಯಾವಾಗಲೂ ಕೂಡ ಬಹುಮುಖ ವ್ಯಕ್ತಿತ್ವದವರು, ಅಂದ್ರೆ ಯಾವ ಕೆಲಸವನ್ನು ಮಾಡಲಿಕ್ಕೂ ಕೂಡ ಅವರು ಮುಂದೆ ಇರ್ತಾರೆ. ಮತ್ತೆ ವಿಶೇಷವಾಗಿ ಕೌಶಲ್ಯಮತಿಯರಾದ್ರಂತೂ ಇನ್ನೂ ಅನುಕೂಲ. ಇವತ್ತು ಫ್ಯಾಷನ್ ಟೆಕ್ನಾಲಜಿ ಅನ್ನೋದು ಈ ಒಂದು ಶತಮಾನದ ಒಂದು ಬಹುದೊಡ್ಡ ಅನ್ವೇಷಣೆ. ನಮ್ಮ ಮಹಿಳೆಯರಿಗಾಗಿ, ಉದಯೋನ್ಮುಖ ಮಹಿಳೆಯರಿಗಾಗಿ ಒಂದು ಅವಕಾಶದ ಮಹಾಪೂರ್ವನ್ನ ಒದಗಿಸಿರುವಂತಹದ್ದು. ಇವತ್ತ ಒಂದು ಕೌಶಲ್ಯತೆ ಅನ್ನೋದು ಮಹಿಳೆಯರಿಗೆ ಯಾವಾಗಲೂ ಇದ್ದೇ ಇರ್ತದೆ. ಕೌಶಲ್ಯತೆ ಅಂತಂದ್ರೆ ಚಾಕಚಕ್ಯತೆಯಿಂದ ಮನೆಯನ್ನ ನಿರ್ವಹಣೆ ಮಾಡೋದು. ಅದಕ್ಕೆ ನಾವು ಗೃಹಿಣಿಯರನ್ನ ನಾವು ಏನ್ ಹೇಳಬೇಕು ಅಂದ್ರೆ ಹೌಸ್ ಮ್ಯಾನೇಜರ್ಸ್ ಅಂತ ಹೇಳ್ಬಹುದು. ಮನೆಯ ನಿರ್ವಾಹಕರು ಅವರು. ಎಷ್ಟು ಜನ ಹೌಸ್ ವೈಫ್ ಅಂತ ಹೇಳ್ಬಿಡ್ತಾರೆ, ನನ್ನ ಹೆಂಡತಿ ಹೌಸ್ ವೈಫ್ ಇದ್ದಾಳೆ, ಮನೆಗೆ ಇರ್ತಾಳೆ ಅಂತ. ಆದ್ರೆ ಬೆಳಗ್ಗೆಯಿಂದ ಸಂಜೆವರೆಗೆ ಎಲ್ಲ ಕೆಲಸವನ್ನು ಮಾಡೋರು ಅವರೇ. ಮಕ್ಕಳ ಸೇವೆ ಮಾಡೋದ್ರ ಜೊತೆಗೆ ಗಂಡ ಆಗ್ಲಿ, ಅತ್ತೆ ಮಾವ ಆಗ್ಲಿ, ಅವ್ರದೆಲ್ಲ ಸೇವೆ ಮಾಡಿ ಎಲ್ಲರೂ ಹೇಳೋಕ್ಕಿಂತ ಮೊದಲು ಹೇಳೋದು, ಎಲ್ಲರೂ ಮಲ್ಕೊಂಡ ನಂತರ ಮಲ್ಕೊಳ್ಳುವಂತಹ ಒಂದು. ಹೀಗಾಗಿ ಆ ಮಹಿಳೆಯರನ್ನ ಕೌಶಲ್ಯಮತಿಯರು ಅಂತ ಹೇಳ್ಬಹುದು. ಆ ನಿಟ್ಟಿನೊಳಗೆ ಇವತ್ತು ಮಹಿಳೆಯರಲ್ಲಿ ಕೌಶಲ್ಯವನ್ನು ಬೆಳೆಸೋ ನಿಟ್ಟಿನೊಳಗೆ ಏನೇನು ಒಂದು ಅವಕಾಶಗಳಿದೆ. ವಿಶೇಷವಾಗಿ ಫ್ಯಾಷನ್ ಟೆಕ್ನಾಲಜಿ ಅಂದ್ರೆ ಒಂದು ಮನೆಯಲ್ಲೇ ಕೂತ್ಕೊಂಡು ನಾವು ಒಂದು ರಾಟಿ ಇಟ್ಕೊಂಡು ಹೊಲಿಗೆಯನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಹೇಗೆ ಮಹಿಳೆಯರು ಒಂದು ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಗಳಿಸಬಹುದು. ಮತ್ತೆ ಅದರಲ್ಲೇ ಹೊಲಿಗೆ ಅಂತಂದ್ರೆ ಅದು ಅದರಲ್ಲಿ ಒಂಥರ ವಿವಿಧ ತಂತ್ರಾಂಶಗಳನ್ನ ಒಳಗೊಂಡಂತಹ ಒಂದು ಚಾಕಚಕ್ಯತೆಯನ್ನ ಕಲ್ಕೊಂಡ್ರೆ ಈಗಿನ ಜಾಯಮಾನಕ್ಕೆ ತಕ್ಕಂತೆ ಫ್ಯಾಷನಬಲ್ ಡ್ರೆಸ್ಸಸ್ ಅವುಗಳನ್ನ ಮಾಡಿ ಅದರ ತಕ್ಕಂಗೆ ವರಮಾನವನ್ನು ಪಡೆಯುವಂತದ್ದು ಮಹಿಳೆಯರಿಗೆ ಸಾಧ್ಯ ಇದೆ. ಇವತ್ತ ನಮ್ಮ ಜೊತೆಗೆ ಶ್ರೀಮತಿ ಮಾಧವಿ ಕುಲಕರ್ಣಿ ಅವರಿದ್ದಾರೆ. ಹುಬ್ಬಳ್ಳಿಯ ಪ್ರೊಫೆಸರ್ ಕೆಎಸ್ ಶರ್ಮಾ ಪ್ರೈವೇಟ್ ಐಟಿಐ ಅಲ್ಲಿ ಅವರು ಫ್ಯಾಷನ್ ಟೆಕ್ನಾಲಜಿಯನ್ನ ಕಲಿಸ್ತಾ ಇದ್ದಾರೆ. ಮತ್ತೆ ಪ್ರಾಯೋಗಿಕವಾಗಿ ವಿದ್ಯಾರ್ಥಿನಿಯರಿಗೆ ಒಂದು ತರಬೇತಿಯನ್ನು ನೀಡುತ್ತಾ ಇದ್ದಾರೆ. ನಿಮಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ಬಂದಾರ. ಆತ್ಮೀಯ ಕೇಳುಗರೆ, ನಿಮ್ಮೆಲ್ಲರ ಪರವಾಗಿ ಮಾಧವಿ ಕುಲಕರ್ಣಿ ಅವರನ್ನ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಮಾಧವಿ ಅವರೇ. ನಮಸ್ಕಾರ. ಫ್ಯಾಷನ್ ಡಿಸೈನಿಂಗ್ ಅಂಡ್ ಟೆಕ್ನಾಲಜಿ ಈ ಕೋರ್ಸ್ ಅನ್ನ ಕಲಿಸ್ಲಿಕ್ಕೆ ಸುಮಾರು 18 ವರ್ಷಗಳಿಂದ ನಾ ಕಲಿಸ್ತಾ ಬಂದಿದ್ದೀನಿ. ಇದ್ರೊಳಗೆ ಏನ್ ಬರ್ತದ ಅಂತಂದ್ರ ಸ್ಟಾರ್ಟಿಂಗ್ ನಿಮ್ಗ್ ಸೂಜಿ ಒಳಗ್ ದಾರ ಪೋಣಿಸ್ಲಿಕ್ ಬರ್ಲಾರ್ದ ಮಕ್ಕಳಿಗೂ ಸುಧಾ ನಾವು ಪೂರ್ಣ ಕಲಿಸಿ ಫ್ರಾಕ್ ಇರ್ಬೋದು, ಜಬಲಾ ಇರ್ಬೋದು, ಡಿಸೈನರ್ ಡ್ರೆಸ್, ಡಿಸೈನರ್ ಬ್ಲೌಸ್, ಆರಿ ವರ್ಕ್, ಹ್ಯಾಂಡ್ ಎಂಬ್ರಾಯ್ಡರಿ ಪ್ಲಸ್ ಪರ್ಸ್ ಮೇಕಿಂಗ್ ಸಿಲೆಬಸ್ ನಾಗ ಇರ್ಲಾರದ್ದು ಸುಧಾ ನಾವು ಪೂರ್ಣ ಕಂಪ್ಲೀಟ್ ಮಾಡಿ ಅವ್ರನ್ನ ಕಸ್ಟಮರ್ ಹಿಡಿಯೋಂಗ್ ಮಾಡಿಕೊಡುದು ನಂದು ಜವಾಬ್ದಾರಿ ಮತ್ತ ಕಾಲೇಜ್ ಜವಾಬ್ದಾರಿ ಇರ್ತದೆ. ನೋಡ್ರಿ, ಬಹಳ ಸಂತೋಷ. ನೀವು ಒಮ್ಮೆ ನಿಮಗೆ ವಿಷಯಕ್ಕೆ ಬಂದ್ಬಿಟ್ರಿ. ಮಾಧವಿ ಕುಲಕರ್ಣಿ ನಿಜವಾಗಿ ಆಕಾಶವಾಣಿಗೆ ಬಂದಿರಿ. 75 ವರ್ಷಗಳ ಒಂದು ಸಾಂಸ್ಕೃತಿಕ ರಾಯಭಾರಿ ಇದೆ ನಮ್ದು ಧಾರವಾಡ ಆಕಾಶವಾಣಿ. ಉತ್ತರ ಕರ್ನಾಟಕದಂತೆ ಮನೆ ಮಾತಾಗಿದೆ. ನಮ್ಮ ಆಕಾಶವಾಣಿಗೆ ಬಂದಿರಿ ಮೊದಲನೇ ಸಲ ಬಂದಿನಿ. ಹೆಂಗ ಅನಿಸ್ಲಿಕ್ಕತ್ತದ? ನಂಗೆ ಬಂದ್ ಕೂಡಲೇ ಇಲ್ಲಿ ಬಹಳ ಖುಷಿ ಆಯ್ತು. ಬಂದ ತಕ್ಷಣ ಎಲ್ಲಾರು ಒಳಗ್ ಕೂಡ್ರಿ ಅಂತ ಹೇಳಿ VIP ಚೇರ್ ಒಳಗ್ ಕೂಡ್ಸಿದ್ರು. ಅಗದಿ ಖುಷಿ ಅನ್ನಿಸ್ತು. ಸರ್ ಇನ್ನೊಬ್ರಿಗೆ ಪರಿಚಯ ಮಾಡಿಕೊಟ್ರು, ಬಹಳ ಮಂದಿಗೆ ಎಲ್ಲಾರ್ಗೂ ಪರಿಚಯ ಮಾಡಿಕೊಟ್ರು. ಆದ್ರೆ ನಂಗೆ ಇದೊಂದ್ಸಲ ನಂಗೆ ನೀವ ಮಾತಾಡ್ರಿ ಸರ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡೆ. ನಂಗೆ ಇದು ಇಲ್ಲಿ ಬಂದದಕ್ಕ ಅದು ವರ್ಡ್ಸ ಇಲ್ಲ ಹೇಳಲಿಕ್ಕೆ. ಇದಕ್ ನಾ ಪ್ರಯತ್ನ ಮಾಡ್ಲಿಕ್ಕೆ ಬಹಳ ದಿವಸ ಆಗಿತ್ತು. ನನ್ಗೆ ಗೊತ್ತಾಗಿದ್ದಿಲ್ಲ. ಇಲ್ಲಿ ಸಿಕ್ಕಿದ್ದಕ್ಕೆ ಬಹಳ ಸಂತೋಷ ಆಯ್ತು. ನನ್ ಮಕ್ಕಳಿಗೂ ನಾನು ಇಲ್ಲಿ ಕರ್ಕೊಂಡು ಬಂದು ಪರಿಚಯ ಮಾಡಿಸ್ಕೊಡ್ತೀನಿ. ಮಾಧವಿ ಕುಲಕರ್ಣಿ ಅವರೇ, ವಿಶೇಷವಾಗಿ ಇವತ್ತು ನಮ್ದು ಕೌಶಲ್ಯಯುತ ಭಾರತ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಕೌಶಲ್ಯ ಒಂದು ಬೆಳೆಸಲಿಕ್ಕೆ ಸಾಕಷ್ಟು ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಮತ್ತೆ ಅದಕ್ಕೆ ನಮ್ಮಲ್ಲೇನೆ ಮೇಕ್ ಇನ್ ಇಂಡಿಯಾ ಆಗ್ಬೇಕು ಅಂದ್ರೆ ನಾವು ಕೌಶಲ್ಯಮತಿ ಆಗ್ಬೇಕು, ಕೌಶಲ್ಯತೆಯನ್ನು ನಾವು ಪಡಿಬೇಕು ಅಂತ ಹೇಳಿ ವಿಶೇಷವಾಗಿ
ಮುಖ್ಯವಾಗಿ ತಾವು ಹೇಳ್ತಾ ಇರೋದೇನಿದೆಯಲ್ಲ, ಈ ಹೊಲಿಗೆ ರಾಟಿ, ಇವತ್ತು ಗ್ರಾಮೀಣ ಭಾಗದ ಮಹಿಳೆಯರು ಒಂದು ಸ್ವಾವಲಂಬನೆಯನ್ನು ಗಳಿಸಬೇಕು ಅಂದ್ರೆ ಹೇಳ್ತಾರೆ, ನಮ್ಮ ಗ್ರಾಮೀಣ ಭಾಗದ ಮಾತೆಯರು ಒಂದು ರಾಟಿ ಇದ್ರೆ ಸಾಕಪ್ಪ, ನನ್ನ ಜೀವನ ನಡೀತೈತಿ, ಆ ಗಂಡ ದುಡುತ್ತೇನೋ ಬಿಡ್ತಾನೋ, ದುಡ್ದು ಹಾಕ್ತಾನೋ ಬಿಡ್ತಾನೋ, ನನ್ನ ಜೀವನ ಅಂತೂ ನಡೀತದ, ನನ್ನ ಮಕ್ಕಳನ್ನ ನಾನು ಧೈರ್ಯವಾಗಿ ನಾನು ಜೀವನ ಮಾಡ್ತೀನಿ ಅಂತಾರೆ. ಏನ್ರಿ ಅದು ರಾಟಿ ಮಹತ್ವ ಏನು ಮಾಧವಿಯವರೇ? ಈಗ ನೀವು ಮನಿ ಒಳಗ ಎಲ್ಲಾ ಮುಗಿಸ್ಕೊಂಡು 11 ಗಂಟೆಗೆ ಮಹಿಳೆಯರು ಖಾಲಿ ಆಗ್ತಾರ್ರಿ. ಉದಾಹರಣೆ ಹೇಳ್ಬೇಕಂದ್ರೆ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ, ಮದ್ವಿ ಒಳಗ್ ತಮ್ಮ ಬ್ಲೌಸ್ ಹೊಲ್ಕೊಳಿಕ್ ಹತ್ರ ಅಂದ್ರ ಅವ್ರು ಎಲ್ಲಿ ತನಕ ಇರೂ ತನಕಾನು ತಮ್ಮ ಬ್ಲೌಸ್ ಅನ್ನ ತಾವ ಹೊಲ್ಕೊಂಡ್ರ ಮಂದಿದ್ ಹೊಲಿಯೋದು ಬೇಡ, ಅವ್ರು ತಮ್ಮ ಗಂಡಗ ಅದನ್ನ ಒಂದ್ ಸೇವ್ ಮಾಡ್ಕೊಟ್ಟಂಗ ಪಾಕೆಟ್ ಮನಿ ಆಗ್ತದ, ಅದು ಒಂದು ಉಳಿತಾಯ. ನೆಕ್ಸ್ಟ್ ಹೆಣ್ಮಕ್ಳು ಹುಟ್ಟಿದ್ರ ಡಿಸೈನರ್ ಡ್ರೆಸ್ ಹೊಲಿತಾರ, ಅದ್ರ ನೆಕ್ಸ್ಟ್ ಅವ್ರು ಚಲೋ ಚಲೋ ಹಾಕೊಂಡದ್ ನೋಡಿ ಕೇಳಿ ಆಜು ಬಾಜುದವ್ರು ನನಗೂ ಹೇಳ್ಕೊಡ್ರಿ, ನನಗೂ ಕಲಿಸ್ಕೊಡ್ರಿ ಅಂತ ಹೇಳ್ತಾರ. ಅಗದಿ ಕಲಿಸ್ಕೊಡುದಿದ್ರ ಅವ್ರ ಏನ್ ಮಾಡ್ತಾರ, ನಮ್ ಫ್ಯಾಷನ್ ಟೆಕ್ನಾಲಜಿ ಕಾಲೇಜಿಗೆ ಕರ್ಕೊಂಡ್ ಬರ್ತಾರ. ಮನಿ ಒಳಗ ಅವ್ರು ಒಂದ್ ದಿನಕ್ ಒಂದೇ ಬ್ಲೌಸ್ ಹೊಲಿದ್ರೆ ಸಾಕು, ಡಿಸೈನರ್ ಬ್ಲೌಸ್. ಅಂದ್ರೆ ಒಂದು ಅವಕಾಶ ಇದೆ, ಅಂತ ಒಂದು ಅವಕಾಶ ಬಹಳ ಸಂತೋಷ. ಮಾಧವಿ ಅವರೇ, ಈಗ ನೋಡ್ರಿ, ಯಾವುದು ಕೂಡ ಒಂದು ಕೌಶಲ್ಯತೆಯನ್ನ ನಾವು ಪಡಿಬೇಕು. ಈ ಗ್ರಾಮೀಣ ಭಾಗದಲ್ಲಿ ಈಗ ಒಂದು ಬಟ್ಟೆ ಹೊಲಿಯೋದು ಇರಬಹುದು, ಮತ್ತೆ ನಗರ ಪ್ರದೇಶಗಳಲ್ಲಿ ಬಂದ್ರೆ ಸುಧಾರಿಸಿರ್ತದೆ. ಸುಧಾರಿತ ಒಂದು ರಾಟಿ ಅಂದ್ರೆ ಅದೇ ಫ್ಯಾಷನ್ ಟೆಕ್ನಾಲಜಿ. ಅಂದ್ರೆ ಈಗ ಒಂದು ಜಯಮಾನಕ್ಕೆ ತಕ್ಕಂತೆ ನಮ್ಮ ಉಡುಪುಗಳು, ನಮ್ಮ ಬಟ್ಟೆಗಳು ಬದಲಾಗ್ತಾವ, ಮತ್ತೆ ಆಕರ್ಷಣೆ ರೀತಿಯೊಳಗ ನೋಡಿಕೊಳ್ಳ ನಾವು ತಗೊಳ್ಬೇಕು ಅನಿಸ್ಬೇಕು, ಆ ರೀತಿ ನಮ್ಮ ಪೋಷಾಕಗಳು ಇರಬೇಕು. ಹೀಗಾಗಿ ಅದಕ್ಕೆ ಈ ಫ್ಯಾಷನ್ ಟೆಕ್ನಾಲಜಿಗೆ ಸಾಕಷ್ಟು ಬೆಲೆ ಬಂದದ, ಮತ್ತೆ ಅದರೊಳಗ ಸಾಕಷ್ಟು ದುಡ್ಡದ. ನಾವು ಸರಿಯಾಗಿ ಆ ಒಂದು ತಂತ್ರಾಂಶವನ್ನು ಕಳ್ಕೊಂಡ್ರೆ, ಕೌಶಲ್ಯವನ್ನು ನಾವು ಗಳಿಸಿಕೊಂಡ್ರೆ, ಸರಿಯಾಗಿ ನಾವು ಅದನ್ನ ಆಸಕ್ತಿ ತೆಗೆದುಕೊಂಡು ಕಲಿತರೆ ಖಂಡಿತವಾಗಿ ಕೂಡ ಅದಕ್ಕೆ ಒಳ್ಳೇದಾಗುತ್ತೆ. ಈಗ ತಾವು ಪ್ರೊಫೆಸರ್ ಕೆ ಎಸ್ ಶರ್ಮಾ ಒಂದು ಐಟಿಐ ಕೇಂದ್ರದೊಳಗ ತಾವು ಕಲಿಸ್ತಾ ಇದ್ದೀರಿ, ಹೌದ್ರಿ, ಉಪನ್ಯಾಸಕರಿದ್ದೀರಿ. ಹೌದ್ರಿ. ಈಗ ಆರಂಭದೊಳಗೆ ಹೇಳ್ಬೋದಾ, ಏನು ಪ್ರೊಫೆಸರ್ ಕೆ ಎಸ್ ಶರ್ಮಾ ಐಟಿಐದೊಳಗಿರುವಂತಹ ಒಂದು ಅನುಕೂಲತೆಗಳು, ಈ ಫ್ಯಾಷನ್ ಟೆಕ್ನಾಲಜಿಗೋಸ್ಕರ ಯಾಕೆ ನಾವು ಬರಬೇಕು, ಅಲ್ಲೇ ಬರ್ಬೇಕಂದ್ರೆ ಫಸ್ಟ್ ನಾ ಬಂದಾಗ ಒಂದು ಸ್ಟೂಡೆಂಟ್ಸ್ ಇತ್ರಿ. ಈಗ ಅವ್ರದ್ದು ಇಂಡಸ್ಟ್ರಿ ಮಾಡೆಲ್ ಟೈಪ್ ಮಷಿನ್ಸ್ ಅವ, ಸಾದಾ ತುಳಿಯೋ ಮಷಿನ್ಸ್ ಇಲ್ಲ, ಪವರ್ ಐರನ್ ಬಾಕ್ಸ್ ಅದ, ಕಟಿಂಗ್ ಮಷಿನ್ಸ್, ಟೇಬಲ್ಸ್ ಎಲ್ಲ ಅವ, ಫುಲ್ ಫೆಸಿಲಿಟಿ ಅದ. ನೀವೀಗ ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಹೋಗ್ತೀರಿ, ಗಾರ್ಮೆಂಟ್ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋದ್ರ ನಮ್ದು ಇರುವುದ ಖರೆ ಹೇಳ್ಬೇಕಂದ್ರ ಮಾಸ್ ಪ್ರೊಡಕ್ಷನ್ ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಹೋದ್ರ ಅವ್ರ ಹತ್ರ ಇರುವುದೇನು ಪವರ್ ಮಷಿನ್. ನಾವು ಬರೀ ತುಳಿಯೋ ಮಷಿನ್ ಕಲಿಸ್ಕೊಟ್ರ ಅವರಿಗೆ ಬರಂಗಿಲ್ಲ, ಅದಕ್ಕ ಪವರ್ ಮಷಿನ್ ಒಳಗ ಫಾಸ್ಟ್ನು ಆಗ್ತದ, ವರ್ಕ್ ನೀಟ್ ಆಗ್ತದ. ಇದ್ರ ನೆಕ್ಸ್ಟ್ ನಾವ್ ಏನ್ ಹೇಳ್ಬಹುದಂದ್ರ, ಫಸ್ಟ್ ಎಲ್ಲ ಟೇಲರ್ ಶಾಪ್ ಅಂತ ಇಟ್ಕೋತಿದ್ರು, ಈಗ ಅದಕ್ಕೆಲ್ಲ ಬೋಟಿಕ್ ಅಂತ ಹೇಳ್ತಾರೆ, ಫ್ಯಾಷನ್ ಡಿಸೈನರ್ ಶಾಪ್ ಅಂತ ಹೇಳ್ತಾರೆ. ಅಂದ್ರ ಈಗ ನೀವ ಹೇಳ್ದಂಗ ಫ್ಯಾಷನ್ ಡಿಸೈನಿಂಗ್ ಒಳಗ ಬಹಳ ಉನ್ನತ ಮಟ್ಟದಕ್ಕೆ ಹೋಗ್ಯದ. ಆದ್ರ ಮಕ್ಕಳಿಗೆ ಹೆಚ್ಚ ಅವಕಾಶ ಸಿಕ್ಕ ಪೇರೆಂಟ್ಸ್ ಅವ್ರನ್ನ ಮುಂದ ನುಗ್ಲಿಕ್ಕೆ ಹೆಲ್ಪ್ ಮಾಡಿದ್ರ ನಮ್ ಕಡೆ ಏನ್ ಸಾಧ್ಯದ, ನಮ್ ಕಾಲೇಜ್ ವತಿಯಿಂದ ಪ್ಲಸ್ ನನ್ನ ಕಡೆಯಿಂದಾನು ನಾ ಸಹಾಯ ಮಾಡ್ಲಿಕ್ಕೆ ತಯಾರಿದ್ದೀನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ವೈಯಕ್ತಿಕ ಒಂದು ಕಥೆಯನ್ನು ಹೇಳ್ರಲ್ಲ, ಹೇಗೆ ಈ ಫ್ಯಾಷನ್ ಟೆಕ್ನಾಲಜಿ ಒಳಗೆ ನೀವು ಹೆಂಗೆ ಹೊಲಿಯೋದನ್ನ ಕಲಿತ್ರಿ, ಮತ್ತೆ ಹೇಗೆ ನೀವು ಈ ಉದ್ಯೋಗಕ್ಕೆ ಬಂದದ್ದು ಹೆಂಗೆ? ನನ್ನ ವೈಯಕ್ತಿಕ ಹೇಳ್ಬೇಕಂದ್ರ, ನಾವು ಗದಗ ಹತ್ರ ಹೊಂಬಳದವ್ರಿ. ನಾನು PUC ಎಲ್ಲಾರು ಕಾಲೇಜ್ ಅಡ್ಮಿಷನ್ ಮಾಡಿಸ್ಬಿಟ್ಟಿದ್ರ, ನನ್ನ ಫ್ರೆಂಡ್ಸ್ ಎಲ್ಲಾರು. ನಮ್ಮಪ್ಪ ಅದು ಅಡ್ಮಿಷನ್ ಮಾಡಿಸಿದ್ದೇ ಇಲ್ಲ, ಇನ್ನು ನಮ್ಮವ್ವ ಬೈಲಿಗೆ ಹತ್ರ ಇನ್ನೂ ಅಡ್ಮಿಷನ್ ಮಾಡಿಸೇ ಇಲ್ಲ ಅಂತ ಹೇಳಿ. ಇಲ್ಲಿ ಡಿಪ್ಲೊಮಾ ಇನ್ ವುಮೆನ್ಸ್ ಪಾಲಿಟೆಕ್ನಿಕ್ ಹುಬ್ಳಿ ಒಳಗದಲ್ಲ, ಅಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ್ವಿ. ರೂರಲ್ ಇರೋದ್ರಿಂದ 10% ಹೆಚ್ಚು ಪ್ಲಸ್ ಕನ್ನಡ ಮೀಡಿಯಂ, ಆದ್ರೂ ನಮ್ದು ಸೀಟ್ ಬರ್ಲೇ ಇಲ್ಲ. ಅಕ್ಟೋಬರಿಗೆ ಬಂದ್ ನಮ್ ಸೀಟ್. ವೇಟ್ ಮಾಡಿ ನಾ ಅಕ್ಟೋಬರಿಗೆ ಬಂದಾಗ ಕೋರ್ಸ್ ನೇಮ್ ಏನಿತ್ತು, CDDM ಮೀನ್ಸ್ ಕಾಸ್ಟ್ಯೂಮ್ ಡಿಸೈನಿಂಗ್ ಅಂಡ್ ಡ್ರೆಸ್ ಮೇಕಿಂಗ್. ನಮ್ಮಪ್ಪಾಗ ಗೊತ್ತೇ ಇರ್ಲಿಲ್ಲ ಅದು ಹೊಲ್ಗಿ ಕ್ಲಾಸ್ ಅಂತ ಹೇಳಿ. ನಮ್ಮಪ್ಪ ಅದು ಡಿಪ್ಲೊಮಾದಾಗ ಅಡ್ಮಿಷನ್ ಮಾಡಿಸಿದ್ರು. ನಾವು ಊರಿಗೆ ಬಂದ್ಬಿಟ್ವಿ. ಆಮೇಲೆ ಅವ್ರ ಮುಂದೆ ಯಾವಾಗೋ ಡಿಸೆಂಬರಿಗೆ ಜಾಯಿನ್ ಆಗ್ರಿ ನಡೀತದ ಅಂತ ಹೇಳ್ಬಿಟ್ರು ಒಬ್ರು ಸರ್. ಆಮೇಲೆ ನಾ ಆರಾಮ್ ಸೂಟಿ ಒಳಗ್ 1 ತಿಂಗಳು ಇದ್ರಾತಂತ ಡಿಸೆಂಬರಿಗೆ ಬಂದ್ ಹೋಗ್ತೀನಿ. ಅಲ್ಲಿ ಹೊಲ್ಗಿ ಕ್ಲಾಸ್ ಅದ್ರ ಕೋರ್ಸ್ ನೇಮ್ ವ್ಯಾಲ್ಯೂ ಬಹಳ ಅದ. ಆದ್ರೆ ನಾವು ಗ್ರಾಮೀಣ ಪ್ರದೇಶದವ್ರು ಇರೋದ್ರಿಂದ ಹೊಲ್ಗಿ ಕ್ಲಾಸಿಗೆ ಹಚ್ಚಾರ ನಮ್ಮಪ್ಪ ನಂಗ ಅಂತ ಹೇಳಿ ಫುಲ್ ಅಪ್ಸೆಟ್ ಆಗಿ ಮತ್ ಊರಿಗೆ ಹೋಗಿ ನಮ್ಮವ್ವ ನಮ್ಮಪ್ಪಾಗ್ ಬೈದು ಹೋಗಿ ನನ್ ಮಗಳಿಗೆ ಹೊಲ್ಗಿ ಕ್ಲಾಸ್ ಯಾಕೆ ಹಚ್ಚಿರಿ ಅಂತ ಹೇಳಿ ಎಲ್ಲಾ ಮಾಡಿ ಫಸ್ಟ್ ಇಯರಿಗೆ ನಾನು ವಾಶೌಟ್ ಆಗ್ಬಿಟ್ಟೆ. ಸೆಕೆಂಡ್ ಇಯರಿಗೆ ನಮ್ ಧಾರವಾಡದೊಳಗೆ ನಮ್ ದೊಡ್ಡಪ್ಪ ದೊಡ್ಡಮ್ಮವ್ರ ಮನಿಯೊಳಗೆ ಇದ್ದು ಕಲ್ತೇನೆ ನಾನು. ಇಲ್ಲಿಂದ ನಾನು ಹುಬ್ಳಿಗೆ ಟ್ರಾವೆಲಿಂಗ್ ಮಾಡ್ತಿದ್ದೆ. ಮತ್ ನಮ್ ದೊಡ್ಡಪ್ಪ ಇಂಗ್ಲಿಷ್ ಎಲ್ಲಾ ಹೇಳ್ಕೊಡ್ತಿದ್ರು ನಂಗೆ. ಅವ್ರು ಇಂಗ್ಲಿಷ್ ಎಲ್ಲಾ ಹೇಳ್ಕೊಟ್ಟದ್ರ ಮೇಲೆ ಅದ್ರ ಮೇಲೆ ನಾ ಮತ್ ರೀ ಅಡ್ಮಿಷನ್ ಮಾಡ್ಕೊಂಡು 3 ವರ್ಷ ಡಿಪ್ಲೊಮಾ ಮಾಡ್ಕೊಂಡೆ. ಈ ಡಿಪ್ಲೊಮಾ ಮಾಡ್ಕೊಂಡದ್ರೊಳಗ ನಮ್ ದೊಡ್ಡಪ್ಪ ದೊಡ್ಡಮ್ಮಂದು ನಮ್ಮ ಅಪ್ಪ ಅಮ್ಮಂದು ಎಲ್ಲಾರ್ದು ಸಹಕಾರದ ಪ್ಲಸ್ ನಮ್ ಡಿಪ್ಲೊಮಾ ಕಾಲೇಜ್ ಒಳಗೆ ಒಬ್ರು ನಾಗರತ್ನ ಮೇಡಮ್ ಅಂತಿದ್ರು. ಅವ್ರು ದಿನಾ ನಮ್ಮನ್ನ ಹೊರಗ್ ಹಾಕ್ತಿದ್ರು, ದಿನಾ ಅಳುದು. ಇಷ್ಟು ಪರ್ಫೆಕ್ಟ್ ಕಲ್ಸಿದ್ರಂದ್ರ ನಾ ಈಗ
ಈಗಾದ್ರೂ ಚಾಕ್ ಹಿಡ್ಕೊಂಡ್ ಬೋರ್ಡಿಗೆ ನಿಂತ್ರ ನಾಗರತ್ನ ಮೇಡಮ್ ಹೆಸರು ಹೇಳಿನ ಮುಂದೆ ಕ್ಲಾಸ್ ತಗೋತೀನಿ. ಯಾಕಂದ್ರೆ ಅವ್ರ ಪುಣ್ಯದಿಂದ ನನಗೆ ಇಷ್ಟ ಆತು. ನಮ್ ರಿಲೇಷನ್ಸ್ ಎಲ್ಲಾರು ಬಿಕಾಂ ಮಾಡ್ಕೊಂಡಾರ, BE ಮಾಡ್ಕೊಂಡಾರ. ಆದ್ರ ಅವ್ರು ಹೌಸ್ ವೈಫ್ ಆಗಿ ಮನಿಯೊಳಗ ಇದ್ದಾರೆ. ನಾನ ಹಿಂಗ ಜಾಬ್ ಮಾಡಿ ಪ್ಲಸ್ ಮನಿಯೊಳಗೂ ಹೊಲ್ಗಿ ಕ್ಲಾಸ್ ಮಾಡಿ ಮನಿಯೊಳಗೊಂದ ಸಾರಿ ಶಾಪ್ ನಡೆಸ್ತೀನಿ. ಇದನ್ನ ಮತ್ತೆ ನಮ್ಮ ಮಾವ ವಯಸ್ಸಾದವ್ರು ಇದ್ದಾರೆ, ಅವ್ರಿಗೂ ನೋಡ್ಕೋತೀನಿ. ನಮ್ಮ ಅತ್ತಿ ಬಹಳ ಸಪೋರ್ಟ್ ಮಾಡ್ತಿದ್ಲು. ಇಲ್ಲಿ ಬಂದ್ ಹೊಸದಾಗಿ ಸ್ಟಿಚಿಂಗ್ ಎಲ್ಲ ನಂಗೆ ಬರಂಗಿಲ್ಲ, ಕಟೋರಿ ಬ್ಲೌಸ್ ಡಿಫಿಕಲ್ಟ್ ಇದ್ದದ್ ನಂಗೆ ಬರಂಗಿಲ್ಲ ಅಂದ್ರೆ ನಮ್ಮ ಅತ್ತಿ ಬೆನ್ ಹತ್ತಿದ್ಲು. ಏನಾಗಂಗಿಲ್ಲ ಮಾಡ ನಾ ಇದ್ದೀನಿ. ಇಷ್ಟು ಸಪೋರ್ಟ್ ಮಾಡ್ತಿದ್ಲು ಅಂದ್ರೆ ನಮ್ಮ ಅತ್ತಿ ತೀರ್ಕೊಂಡ್ರವ್ರು. ನನ್ ಮಗ 4 ವರ್ಷದ ಇದ್ದಾಗ ತೀರ್ಕೊಂಡ್ರವ್ರು. ಆಕಿ ಎಷ್ಟು ಸಪೋರ್ಟ್ ಮಾಡ್ತಿದ್ಲ ಅಂದ್ರ ಹುಕ್ಕಿನ ಮನಿ ಆಕಿನ ಮಾಡ್ಕೊಡ್ತಿದ್ಲು. ಪ್ಲಸ್ ನಾ ಮನಿಯೊಳಗ್ ಹೊಲ್ಗಿ ಕ್ಲಾಸ್ ಹೇಳ್ಕೋತ, ಸ್ಟಿಚಿಂಗ್ ಮಾಡ್ಕೋತ, ಆರಿ ವರ್ಕ್, ಹ್ಯಾಂಡ್ ಎಂಬ್ರಾಯ್ಡ್ರಿ ಹೇಳ್ಕೋತ ಮನಿಯೊಳಗ್ ಏನೂ ಕೆಲಸ ಇಲ್ಲ ನನಗ. ಈಗ ಮನಿ ಮಗಳಿಗೆ ಹೆಂಗ್ ಮಾಡ್ಕೊಡ್ತಾರ ಹಂಗ ನಂಗ ತಾಟ್ ಹಾಕಿದ್ಮೇಲೆ ಒಳಗ್ ಕರಿತಿದ್ಲು, ಬಾ ಊಟ ಮಾಡ್ಬಾ. ಅಷ್ಟು ಸಪೋರ್ಟ್ ಇದ್ಲು. ಅಚಾನಕ್ ಆಗಿ ಆಕಿ ತೀರ್ಕೊಂಡದಕ್ಕ ನಾವು ಬಹಳ ಮಿಸ್ ಮಾಡ್ಕೋತೀವಿ. ನಮ್ ಗಂಡನ ಮನಿಯವರು ಬಹಳ ಸಪೋರ್ಟ್ ಮಾಡ್ತಾರ. ನೋಡ್ರಿ, ನಿಮ್ಮ ಮಾತು ಕೇಳ್ತಾ ಇದ್ರೆ ಅಂದ್ರೆ ಭಾರತ ಸರ್ಕಾರದ ಯೋಜನೆ ಇರೋದಲ್ಲ, ಕೌಶಲ್ಯ ಅಭಿವೃದ್ಧಿ ಮಾಡುವಂತದ್ದು. ಅಂದ್ರೆ ವೈಯಕ್ತಿಕವಾಗಿ ಕೌಶಲ್ಯಗಳನ್ನು ಗಳಿಸಿದ್ರೆ ಹೇಗೆ ಒಂದು ಆತ್ಮವಿಶ್ವಾಸದಿಂದ ಜೀವನವನ್ನು ನಿರ್ವಹಣೆ ಮಾಡಬಹುದು. ಇವತ್ತು ನಮ್ಮ ಗ್ರಾಮೀಣ ಭಾಗದ, ತಾವು ಗ್ರಾಮೀಣ ಭಾಗದ ಅಂದ್ರೆ ಗ್ರಾಮೀಣ ಭಾಗದೊಳಗೆ ಇವತ್ತು ಮಹಿಳೆಯರು ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಗಂಡಂದಿರು ಬೇರೆ ಬೇರೆ ಚಟಗಳನ್ನ ಕಳ್ಕೊಂಡ್ಬಿಡ್ತಾರೆ, ಸೆರೆ ಅಂತ ಹೇಳಿ. ಇದರಿಂದ ಸಾಕಷ್ಟು ಗ್ರಾಮೀಣ ಭಾಗದ ಮಹಿಳೆಯರ ಬದುಕು ಬಹಳ ಶೋಷಣೀಯವಾಗಿದೆ. ಆ ನಿಟ್ಟಿನೊಳಗ ಹೇಗೆ ಅವರು ಸ್ವಾವಲಂಬಿಯಾಗಿ ಬರ್ಬೇಕು ಅಂತಂದ್ರೆ ಈ ತರ ಕೆಲವೊಂದಷ್ಟು ವಿಷಯಗಳನ್ನ ಅವರು ಕಲೀಲೇಬೇಕು. ಯಾಕಂದ್ರೆ ತಾವು ಹೇಳಿದ್ರಿ ಹುಬ್ಬಳ್ಳಿಯ ವುಮೆನ್ ಪಾಲಿಟೆಕ್ನಿಕ್ ಅಲ್ಲಿ, ಯಾಕಂದ್ರೆ ಅಲ್ಲಿ 100% ರಿಸಲ್ಟ್ ಆಗುತ್ತೆ, 100% ಅಡ್ಮಿಷನ್ ಆಗುತ್ತೆ. ಅಲ್ಲಿ ಪ್ರಾಚಾರ್ಯ ಗಣಪತಿ ಹೆಳವಿಯವರು ಹೇಳ್ತಾರೆ, ಇವತ್ತು ಕೂಡ ಬಹಳ ಅತ್ಯುತ್ತಮವಾದ ಒಂದು, ವಿಶೇಷವಾಗಿ ಮಹಿಳೆಯರು ಬಹಳ ಒಂದು ಕೌಶಲ್ಯಮತಿಯರಾಗಿ ಹೊರಗೆ ಹೋಗಿ ಸ್ವಾವಲಂಬಿ ಜೀವನ ನಡೆಸ್ತಾರ ಅಂತ ಹೇಳಿ. ಈ ಗ್ರಾಮೀಣ ಭಾಗದ ಮಹಿಳೆಯರು ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತದೆ? ಅವರು ಹೆದರ್ಕೋತ ಒಳಗ್ ಕೂಡಬಾರ್ದು. ಒಂದೇದ್ದು ಏನ್ ಮಾಡ್ತಾ ಇದ್ದಾರೆ ಈಗ ಅಲ್ಲಿ? ಅವರು ಪೇರೆಂಟ್ಸ್ ಕಳ್ಸಂಗಿಲ್ಲ, ಮಕ್ಕಳು ಇಂಟ್ರೆಸ್ಟ್ ಅದ. ಪೇರೆಂಟ್ಸ್ ಏನ್ ಮಾಡ್ತಾರ ಗುರುತ್ರಿ, ಹೊರಗ್ ಹೋದ್ರೆ ಏನ್ ಮಾಡೋದ, ನೀ ಏನ್ ಕಲಿತಿ, ಅದು ಫ್ಯಾಷನ್ ಟೆಕ್ನಾಲಜಿ ಅಂದ್ರೆ ಏನು, ರಾಟಿ ಕ್ಲಾಸ್ ತಗೋ, ಇಲ್ಲೇ 1 ತಾಸು ಹೋಗು. ಇಲ್ಲೇ 1 ತಾಸು ಹೋಗಿ ಹೊಲ್ಗಿ ಹೊಲಿಯೋದಕ್ಕೂ ನಮ್ಮ ಕಡೆ 1 ಇಯರ್ ಕಾಲೇಜ್ ಕಲಿತಕ್ಕೂ ಡಿಫರೆನ್ಸ್ ಬಹಳ ಅದ. ಏನ್ ಡಿಫರೆನ್ಸ್ ಅದ ಅಂತಂದ್ರೆ ಪರ್ಫೆಕ್ಷನ್ ಇರಂಗಿಲ್ಲ. ಈಗ ನೀವು 12 ರೂಪಾಯಿ ಕೊಟ್ಟು ಬ್ಲೌಸ್ ಹೊಲಿಲಿಕ್ಕೆ ಕೊಡ್ತೀರಿ ನೀವು, ಅದ ನಮ್ ಕಡೆ 300 ರೂಪಾಯಿ ಕೊಟ್ಟು. ನನ್ನ ಸ್ಟೂಡೆಂಟ್ ಒಬ್ಬ ಜಯಶ್ರೀ ಜಾಧವ್ ಅಂತಿದ್ದಾಳೆ, ಇಲ್ಲೇ ಧಾರವಾಡದೊಳಗೆ ಮದ್ವಿ ಮಾಡ್ಕೊಂಡ್ ಬಂದಾಳ. ಸುತ್ತಮುತ್ತಲು ಸುಳ್ಳ ಸಂಶಿ ಅವರು ಅವಾಗಕಿ ಹುಬ್ಳಿ ಒಳಗಿದ್ಲು. ಅಲ್ಲಿಂದ ಬಂದು 6 ತಿಂಗಳ ಆಕಿಗ್ ರಿಕ್ವೆಸ್ಟ್ ಮಾಡಿ ಆಕಿನ ಹೊಲಿಬೇಕಂತ ನಿಲ್ತಾರ. ಯಾಕೆ ನಿಲ್ತಾರ? ಅಷ್ಟು ಪರ್ಫೆಕ್ಷನ್ ಅದ ನಿಲ್ತಾರ. ನಾ ಅದಕ್ಕೆ ನನ್ನ ಸ್ಟೂಡೆಂಟ್ಸ್ ಗಳಿಗೆ ಏನ್ ಹೇಳ್ತೀನಿ, ನೀವು ವಾರಕ್ಕೆ 1 ಬ್ಲೌಸ್ ಹೊಲಿರಿ, ವಾರಕ್ಕೆ 1 ಡ್ರೆಸ್ ಹೊಲಿರಿ, ಪರ್ಫೆಕ್ಷನ್ ಕೊಡ್ರಿ. ಪರ್ಫೆಕ್ಷನ್ ಕೊಟ್ರ ನಿಮ್ ಹತ್ರ ಪಾಳೆ ಹೆಚ್ಚಿ ಮಂದಿ ಬರ್ಬೇಕು. ಈಗ ನಾ ಏನು ಮಾಡಂಗಿಲ್ಲ, ಮನಿಯೊಳಗೆಲ್ಲ ಸ್ಟಿಚಿಂಗ್ ಬಿಟ್ಬಿಟ್ಟಿನಿ. ಮೊದ್ಲೆಲ್ಲ ನಾ ಕಾಲೇಜ್ ಮಾಡ್ಕೋತ ಕರಾಟೆ ಡ್ರೆಸ್ ಹೊಲಿತಿದ್ದೀರಿ, ಆಲ್ ಓವರ್ ಇಂಡಿಯಾ ಹೋಗ್ತಿದ್ದು ನಾನು ಕರಾಟೆ ಡ್ರೆಸ್. 12 ವರ್ಷ ಕರಾಟೆ ಡ್ರೆಸ್ ಹೊಲಿತಿದ್ದೇನೆ. ಆ ಕರಾಟೆ ಸರ್ 12 ಗಂಟೆಗೆ ತಂದು ಕೊಡ್ತಿದ್ರು, 4 ಗಂಟೆಗೆ ಒಯ್ತಿದ್ರು ಡ್ರೆಸ್ ನ. ವೀಕ್ಲಿ 150 ಡ್ರೆಸ್ ಹೊಲದ್ ಕೊಡ್ತಿದ್ದೇನೆ. ಶರ್ಮಾ ITI ಕಾಲೇಜ್ ಜಾಬ್ ಮಾಡೋದಲ್ದ ವೀಕ್ಲಿ 150 ಡ್ರೆಸ್ ಮಾಡ್ಕೊಡ್ತಿದ್ದೆ. ಹಿಂಗ ನಾವು ಪರ್ಫೆಕ್ಷನ್ ಕೊಟ್ರ ನಾ ಈಗ ಏನೂ ಮಾಡಂಗಿಲ್ಲ, ಬರೀ ಒಂದು ಫಿಟ್ಟಿಂಗ್ ಮಾಡ್ಕೊಡ್ತೀನಿ. ಡ್ರೆಸ್ ಫಿಟ್ಟಿಂಗ್ ಎಷ್ಟು ರೊಕ್ಕದ? 40 ರೂಪಾಯಿ. ಫಿಟ್ಟಿಂಗ್ ನಂಗೆ ಆಗುದಿಲ್ರಿ, ನೀವು ಬೇರೆ ಕಡೆ ಮಾಡಿಸ್ಕೋರಿ ಅಂದ್ರ ನಿಮ್ ಸಲುವಾಗಿ ವೇಟ್ ಮಾಡ್ತೇನ್ರಿ ಮೇಡಮ್, ನಾನು 1 ವೀಕ್ ಆದ್ರೂ ನಂಗೆ ನೀವ ಫಿಟ್ಟಿಂಗ್ ಮಾಡ್ರಿ ಅಂತಾರ. ಯಾಕಂತಾರ? ನಮ್ಮ ಹತ್ರ ಪರ್ಫೆಕ್ಷನ್ ಇದ್ರ ನಮ್ಮ ಹತ್ರ ಜನ ಬರ್ತಾರೆ. ಅದನ್ನ ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಏನ್ ಹೇಳ್ತೀನಿ ಅಂದ್ರೆ, ಪರ್ಫೆಕ್ಷನ್ ಕೊಡ್ರಿ ಪಿ, ಚಲೋ ಕೆಲಸ ಮಾಡ್ರಿ. ಬರೀ ಈಗ ನಾವು ಸಣ್ಣ ವಯಸ್ಸದ ಬರ್ತಾರ, ಎಂಜಾಯ್ ಮಾಡ್ತಾರ, ಮೊಬೈಲ್ ನೋಡ್ತಾರ, ಟೈಮ್ ವೇಸ್ಟ್ ಮಾಡ್ತಾರ. ಅದಲ್ಲ, ಟೈಮ್ ವೇಸ್ಟ್ ಮಾಡಬಾರ್ದು. ಈಗ ಕಲೀಲಿಕ್ ಬಂದಾರಂದ್ರ ಚಂದಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಇಷ್ಟ ನಾ ಹೇಳಕ್ ಇಷ್ಟಪಡ್ತೀನಿ. ಬಹಳ ಖುಷಿ ಅನ್ಸುತ್ತೆ. ತಾವು ಪ್ರೊಫೆಸರ್ ಕೆ ಶರ್ಮಾ ಫ್ಯಾಷನ್ ಟೆಕ್ನಾಲಜಿ ವಿಭಾಗವನ್ನ ITI ಕಾಲೇಜಿನೊಳಗೆ ಮಾಡ್ತಾ ಇದ್ದೀರಿ. ಪ್ರೊಫೆಸರ್ ಶರ್ಮಾ ಹೆಸರು ಬಹಳ ದೊಡ್ಡದು. ನಾಯಕರು ಮತ್ತೆ ಬೇಂದ್ರೆ ಅವರ ಕುರಿತಂತೆ ಸಾಕಷ್ಟು ಟ್ರಸ್ಟ್ ಮಾಡಿದ್ದಾರೆ. ಅವರು ಅಂದ್ರೆ ದೊರ ಬೇಂದ್ರೆ ಅವರ ಒಂದು ವ್ಯಕ್ತಿತ್ವ, ಅವರು ಒಂದು ಹೇಗೆ ಉನ್ನತ ಸಾಹಿತಿಗಳಾಗಿದ್ದಾರೆ. ವರಕವಿ ಬೇಂದ್ರೆ ಅವರು ಅವರನ್ನ ಪ್ರಚಾರ ಮಾಡೋದ್ರೊಳಗೆ ಸಿದ್ಧ ಹಸ್ತ ಪ್ರೊಫೆಸರ್ ಶರ್ಮಾ ಅವರು. ಕಾರ್ಮಿಕರ ನಾಯಕನಾಗಿ ಸಾವಿರಾರು ಬಡ ಕುಟುಂಬಗಳಿಗೆ ಒಂದು ಹೆಣ್ಮಕ್ಳಿಗೂ ಸಹಾಯ ಮಾಡಿದ್ರಿ. ಈಗ ಹೆಣ್ಮಕ್ಳಿಗೂ ಫ್ಯಾಷನ್ ಟೆಕ್ನಾಲಜಿ ಓಪನ್ ಮಾಡಿ ಹೆಣ್ಮಕ್ಳಿಗೂ ಅನ್ನದಾತ ಆದ್ರು, ನನಗೂ ಅನ್ನದಾತ ಅಂದ್ರೂ ತಪ್ಪಿಲ್ಲ. ಟೆಕ್ನಾಲಜಿ ಕಾಲೇಜ್ ಅಂದ್ರೆ ಕಾಲೇಜ್ ಯಾಕೆ ಹೇಳ್ರಿ, ನನಗೆ ನಮ್ಮ ವಯಸ್ಸಾದವ್ರು ಇದ್ದಾರೆ, ಬಿಟ್ಟು ನಂಗೆ ದೂರ ಕಾಲೇಜಿಗೆ ಹೋಗ್ಬೋದು, ಬಿಟ್ಟು ಹೋಗ್ಲಿಕ್ಕೆ ಆಗಂಗಿಲ್ಲ. ಅಲ್ಲಿ ನಾ ಕಾಲೇಜ್ನಾಗಿದ್ರೆ ಮನಿಯೊಳಗಿದ್ದಂಗ ಇದ್ದೀನಿ. ನಮ್ಮ ಮಾವ ಒಂದ್ ಫೋನ್ ಹಚ್ಚಿದ್ರೆ ಪಟ್ನ ಹೋಗ್ತೀನಿ, ಹೋಗುದಿಲ್ಲ. ಆದ್ರೆ ಯಾವಾಗೂ ಒಂದು ಅನಾನುಕೂಲತಾ ಇದ್ರೆ ಆಮೇಲೆ ಎಲ್ಲಾ ನಮ್ ಕಾಲೇಜ್ ಸ್ಟಾಫ್ಗಳು ನೀವು ಯಾವಾಗ ಹೇಳ್ರಿ ಮೇಡಮ್ ಗಾಡಿ ಮೇಲೆ ಬಿಡ್ತೀನಿ ಅಂತಾರೆ. ಈ ಫ್ಯಾಷನ್ ಟೆಕ್ನಾಲಜಿ ಒಳಗೆ ಮತ್ತೆ
ಅಲ್ಲಿರುವಂತಹ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ವಿದ್ಯಾರ್ಥಿಗಳಿಗೆ ಹೆಂಗೆ ಆಕರ್ಷದಾಯಕವಾಗಿ, ಅಂದ್ರೆ ಈಗ ರಾಟಿ ಅಂದ್ರೆ ಹೊಲಿದ್ ಬರೇ ಅದೇನ್ ದೊಡ್ಡಗದ ಗ್ರೌಂಡ್ ಭಾಗ ಮಾತಾಡ್ತಾರ, ಆದ್ರೆ ಅದು ಒಂದು ಆ ಕೌಶಲ್ಯವನ್ನು ಕಲಿತ್ರೆ ಅಲ್ಲಿ ಹಳ್ಳೆ ಹೊಲಿಯೋದಕ್ಕೂ ಮತ್ತೆ ಈ ವಿದ್ಯಾರ್ಥಿಗಳು ಡಿಪ್ಲೊಮಾ ಮಾಡಿದ ವಿದ್ಯಾರ್ಥಿಗಳು, ITI ಮಾಡಿದಂತ ವಿದ್ಯಾರ್ಥಿಗಳು ಹೊಲಿದಕ್ಕೂ ಬಹಳ ಫರ್ಕ್ ಆಗತ್ತೆ. ಬಹಳ ಫರ್ಕ್ ಆಗ್ತದೆ. ಅದು ಹೆಂಗೆ ವಿವರಿಸಿ ಹೇಳ್ರಲ್ಲ, ಏನು ಯಾವ ಒಂದು ಯಂತ್ರಗಳನ್ನ ತಾವು ಉಪಯೋಗ ಮಾಡ್ತೀರಿ? ಯಾಕಂತಂದ್ರ ಈಗ ನಾವು ಖಾಲಿ ಒಂದ್ ನೆಕ್ ಡಿಸೈನಿಗೆ ಹೋಗೋಣ, ಜೆಂಟ್ಸ್ ಶರ್ಟ್ ಬೇಡ, ಖಾಲಿ ಒಂದು ಡ್ರೆಸ್ ನೆಕ್ ಡಿಸೈನಿಗೆ ಹೋದ್ರ ಪೇಪರ್ ಕ್ಯಾನ್ವಾಸ್ ಇಂದ ನಾವು ಪ್ರೆಸ್ ಮಾಡ್ತೀವಿ. ಪ್ರೆಸ್ ಮಾಡ್ಕೊಂಡು ನೀವು ನಮ್ ಪವರ್ ಮಷೀನ್ ಒಂದ ಒಂದು ಸ್ಟಿಚ್, ನಿಮ್ ಸಾದಾ ಮಷೀನ್ ಒಂದ ಒಂದು ಸ್ಟಿಚ್ ಇಂದ ಡಿಫರೆನ್ಸ್ ಇಷ್ಟು ನೀಟ್ ಇರ್ತದಂದ್ರ ಅಷ್ಟು ನೀಟ್ ಇರ್ತದ. ನೆಕ್ ಡಿಸೈನ್ ನೀಟ್ ಆಗ್ತದ. ಅದ್ರ ಬಿಟ್ರೆ ನಿಮ್ಗ ಸ್ಟಿಚ್ ಓಪನರ್ ಇರ್ತಾವು, ಪ್ರೆಸ್ಸಿಂಗ್ಸ್ ಇರ್ತಾವು, ಆಮೇಲೆ ಅದ್ರೊಳಗ ಡ್ರೆಸ್ ಈಗ ಮೆನಿಕ್ಯೂ ಅಂತ ಹೇಳ್ತಾರ, ಅದರಿಂದ ನಾವು ಮೆಜರ್ಮೆಂಟ್ ತಗೊಳ್ಳೋದು ಹೇಳ್ಕೊಡ್ತೀವಿ. ಆಮೇಲೆ ಈಗ ನಿಮ್ಗೆ ಒಂದ್ ಬ್ರೆಸ್ಟ್ ಸೈಜ್ ಹೇಳಿದ್ರೆ ಫುಲ್ ಲೆಂತ್, ಸ್ಲೀವ್ ಲೆಂತ್ ಏನು ಹೇಳ್ಬೇಕಾಗಿಲ್ಲ ಮಕ್ಕಳಿಗೆ. ಒಂದ್ ಬ್ರೆಸ್ಟ್ ಸೈಜ್ ಹೇಳ್ಬಿಟ್ರೆ ನಾವು ಮೆಜರ್ಮೆಂಟ್ ಪಟ ಹೇಳ್ಬಿಡ್ತೀನಿ. ನಾ ಹೇಳೋದಂಗ ನೀವು ಪರ್ಫೆಕ್ಟ್ ಆಗಿ ಹುಡುಗರಿಗೆ ನೀವು ಕಲೀರಿ. ಈಗ ಟೇಪ್ ಹಿಡಿತೀರಿ, ನೀವು ಟೇಪ್ ಹಿಡಿದು ಎಷ್ಟು ಇಂಚ್ ಏನ್ ಅವಶ್ಯಕತೆ ಇಲ್ಲ. ನಾ ಹುಡುಗರಿಗೆ ಹೇಳ್ತೀನಿ ಇದು ಅರ್ಧ ಇಂಚ್ ಕಡಿಮೆ ಅದ ನೋಡು ಮೇಡಮ್, ಎಷ್ಟು ಪರ್ಫೆಕ್ಟ್ ಹೇಳ್ತೀರಿ ನೀವು ಅಂತ. ಅದೇ ಎಕ್ಸ್ಪೀರಿಯನ್ಸ್. ಇದನ್ನ ಎಲ್ಲಾರು ಕಲಿಬೇಕು. ಕೌಶಲ್ಯ ಅಭಿವೃದ್ಧಿ ಒಳಗೆ ಈಗ ಹೆಂಗ್ ಹೇಳ್ಕೊಡ್ತಾರ, ಕೇಂದ್ರ ಸರ್ಕಾರದವ್ರು ಹೆಂಗ್ ಒತ್ತು ಕೊಡ್ಲಿಕ್ಕತ್ತಾರ, ಇದಕ್ ಶರ್ಮಾ ಸರ್ಗೂ ನಾವು ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಅವ್ರು ನಮಗ್ ಅವಕಾಶ ಕೊಟ್ಟಾರ. ಎಷ್ಟೋ ಹೆಣ್ಮಕ್ಳಿಗೆ ಫೀಸ್ ಇಲ್ಲಂದ್ರು ಸುದಾ ಅವ್ರ ಸರ್ ಆಯ್ತು ಮುಂದ್ ಕೊಡ್ರಿ ನಡೀತದ ಅಂತ ಹೇಳಿ. ಒಬ್ಬಿಗ್ ಶೈನಾಜ್ ಅಂತಿದ್ಲು ನವಲ್ಗುಂದೊಳಗ, ಅಕ್ಕಿ 1 ವರ್ಷ ಕಂಪ್ಯೂಟರ್ ಕೋರ್ಸ್ ಕಲಿತು, 1 ವರ್ಷ ಫ್ಯಾಷನ್ ಟೆಕ್ನಾಲಜಿ ಕಲಿತು, ಇಲ್ಲೇ ಧಾರವಾಡದೊಳಗೆ MA ಮಾಡ್ಕೊಂಡ್ಲು. MA ಒಳಗ ಆಕಿ ಏನ್ ತಗೊಂಡ್ಲ ಅಂದ್ರೆ ಥೀಸಸ್ ಬರೀಲಿಕ್ಕೆ ಶರ್ಮಾ ಸರ್ ಥೀಸಸ್ ಬರದ್ಲಿಕ್ಕೆ. ಹಂಗ ನಾವು ಅವಕಾಶ ಕೊಟ್ರ ಶರ್ಮಾ ಸರ್ ಇಂದ ಇನ್ಸ್ಪಿರೇಷನ್ ಆಗಿ ಶರ್ಮಾ ಸರ್ದ ಥೀಸಸ್ ಬರದ್ಲಕ್ಕಿ ನೋಡ್ರಿ, ಅದಕ್ಕೆ ಅವರ ಒಂದು ವ್ಯಕ್ತಿತ್ವದ ಮೇಲೆ. ಅಂದ್ರ ಆಕಿ ಮನಿ ಒಳಗ ಅರ್ಬಿ ಹೊಲದು ಕಂಪ್ಯೂಟರ್ ಕ್ಲಾಸ್ ತಗೋತಿದ್ಲು. ಅದಲ್ದ ಇಲ್ಲಿ MA KUD ಕಾಲೇಜಿಗೆ ಬರ್ತಿದ್ಲು ಕಲೀಲಿಕ್ಕೆ. ಹೇಳ್ತಾ ಹೋದ್ರ ನಮಗ ಟೈಮ್ ಸಾಲಂಗಿಲ್ರಿ ಸರ್. ಈಗ ವಿದ್ಯಾರ್ಥಿಗಳು ಆರಂಭದೊಳಗ ಏನು ಕೌಶಲ್ಯ ಗೊತ್ತಿರೋದಿಲ್ಲ, ಏನು ಹಳ್ಳಿಯಿಂದ ಬರ್ತಾರ, ಏನೇನು ಮೇಡಮ್ ಏನಂತಾರೇನೋ ಅಂತ ಹೇಳಿ. ಅಂದ್ರೆ ನೀವ್ ಹೆಂಗ ಒಂದು ಕಷ್ಟಪಟ್ಟು ಕಲ್ತೀರಿ, ಆ ಒಂದು ಕೌಶಲ್ಯ ಕಲಿಯೋಕೆ ಸಮಯ ಬೇಕು. ತರಬೇತಿ ಇಲ್ಲದ ಮಕ್ಕಳು ಹೆಂಗಿರ್ತಾರೆ, ತರಬೇತಿ ಹೊಂದಿದ ಮಕ್ಕಳು ಹೇಗೆ ಆತ್ಮವಿಶ್ವಾಸದಿಂದ ಪುಟದೇಳ್ತಾರೆ, ಈ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ಈ ಇರುವಂತಹ ವ್ಯತ್ಯಾಸ ನೀವೇನ್ ಕಂಡಿರಿ? ನಾನೇನಂದ್ರ ಆರಂಭಕ್ಕೆ ಬಂದಾಗ ಹೆಂಗಿರ್ತಾರ? ಫಸ್ಟ್ ಎಲ್ಲ ಏನ್ ಗೊತ್ತೇನ್ರಿ, ಹೊಡೆದು ಬಡದು ತಿದ್ದಿ ತೀಡಿ ಹೇಳ್ತಿದ್ರು. ಈಗೆಲ್ಲ ಹೊಡೆದು ಬಡದು ತಿದ್ದಿ ಹೇಳಿದ್ರೆ ನಡೆಯಂಗಿಲ್ಲ. ಯಾಕಂದ್ರ ಮಕ್ಕಳಿಗೆ ಪ್ರೀತಿಯಿಂದ ಹೇಳ್ಬೇಕು. ಅವ್ರಿಗೆ ಏನೂ ಗೊತ್ತಿಲ್ಲದ ಅಳ್ಕೋತ ಬಂದಿರ್ತಾರ. ಫಸ್ಟ್ ಇನ್ನೊಂದ್ ಏನಂದ್ರ ಕನ್ನಡ ಮೀಡಿಯಂ ಇಂದ ಬಂದಿರ್ತಾರ. ಅವ್ರಿಗೆ ನಾ ಎಲ್ಲಾ ಕನ್ನಡದೊಳಗ ಪ್ಲಸ್ ಇಂಗ್ಲಿಷ್ ಒಳಗ ಎಕ್ಸಾಮ್ ಸುಲಲಿತ ಆಗೋಂಗ್ ಹೇಳ್ಕೊಟ್ಟು ಅಗದಿ ಅವ್ರಿಗೆ ಎಷ್ಟು ಸಲ ತಿಳಿದಿಲ್ಲ ಅಂದ್ರು ನೀವು 100 ಟೈಮ್ಸ್ ಬರ್ರಿಪಿ ಹೇಳ್ಕೊಡ್ತೀನಿ, ಬೇಜಾರಾಗ್ಬೇಡ್ರಿ. ನೆಕ್ಸ್ಟ್ ಅವ್ರು ಒಂದ್ 2-3 ತಿಂಗಳೊಳಗೆ ಎಷ್ಟು ಫ್ರೆಶ್ ಆಗ್ತಾರಂದ್ರ ಮೇಡಮ್ ನೀವ್ ಏನ್ ಹೇಳಿದ್ರು ನಾ ಹೊಲಿತೀನ್ರಿ, ನಾ ಮಾಡ್ತೀನ್ರಿ ಅಂತ ಸ್ಟ್ರಾಂಗ್ ಆಗ್ತಾರ. ಆದ್ರ ಅವ್ರನ್ನ ನಾವ್ ಹೆಂಗ್ ನೋಡ್ಬೇಕಂದ್ರ ನಮ್ಮ ಸ್ವಂತ ಮಕ್ಕಳಿಗಿಂತ ಹೆಚ್ಚಿಗೆ ನೋಡ್ಬೇಕು. ಯಾಕಂದ್ರ ಮಕ್ಕಳ ಜೋಡಿ ನಾವು ನಮ್ಮ ಮಕ್ಕಳ ಜೋಡಿ ಕಡಿಮೆ ಟೈಮ್ ಯೂಸ್ ಮಾಡ್ತೀವಿ. ಈ ಮಕ್ಕಳ ಜೋಡಿ 8 ತಾಸು ಇರ್ತೇವೆ ನಾವು. ನನ್ನ ಬಿಟ್ರೆ ಬೇರೆದವ್ರು ಯಾರೂ ಇಲ್ಲ. ಅಲ್ಲಿ ಥಿಯರಿ ಕ್ಲಾಸು ನಾನೇ ತಗೋತೀನಿ, ಪ್ರಾಕ್ಟಿಕಲ್ ಕ್ಲಾಸು ನಾನೇ ತಗೋತೀನಿ. ಹಿಂಗಾಗಿ ಮಕ್ಕಳು ನನ್ನ ಸಂಬಂಧ ಹೆಂಗ್ ಆಗ್ತಂದ್ರೆ ತಾಯಿ ಮಕ್ಕಳ ಸಂಬಂಧ ಆಗ್ತದ. ಅವ್ರು ಹೋಗೋ ಮುಂದ ನಾ ಎಷ್ಟ ಬೈತಿರ್ತೀನಿ. 2 ವರ್ಷದಿಂದ ಒಬ್ಬಾಕಿ ಹುಡುಗಿಗೆ ಇಷ್ಟು ಬೈತಿದ್ದೆ ನಾನು, ಅಷ್ಟು ಬೈತಿದ್ದೆ. ಹೋಗೋ ಮುಂದ ಅಳ್ಳಿಗೆ ಹತ್ಬಿಡ್ತು ಹುಡುಗಿ. ಯಾಕೆ ಅಳ್ತೀಯಪ್ಪಿ ಅಂದ, ಇಲ್ರಿ ಮೇಡಮ್ ನಿಮ್ಮನ್ನ ಬಿಟ್ಟು ಹೋಗ್ಲಿಕ್ಕೆ ಆಗ್ವಲ್ತ ನನಗ. ಇಲ್ಲಪ್ಪಿ ನಿನ್ಗೆ ಎಷ್ಟು ಬೈದೇನಲ್ಲ, ನಾ ಬೈದ್ರು ನೀವು ಒಳ್ಳೇದಕ್ ಬೈದಿರಿ. ಆದ್ರ ಮುಂಚಿನಂಗ ಬೈದು ಹೇಳಿದ್ರೆ ನಡೆಯಂಗಿಲ್ಲ. ಈಗ ಅಪ್ಪಿ ಅವ್ವಿ ಅಂದ್ರಷ್ಟ ನಡೀತದ. ಈಗಿನ ಮಕ್ಳು ಏನಾರ ಅಂದ್ರ ಬಿಟ್ಟು ಹೋಗ್ಬಿಡ್ತಾರ ಕಾಲೇಜ್. ಯಾಕಂದ್ರ ಅವ್ರಿಗೆ ನೋವು ಗೊತ್ತಿರಂಗಿಲ್ಲ. ಪೇರೆಂಟ್ಸ್ ದುಡಿತಾರ ತಂದು ಕೊಡ್ತಾರ. ಆದ್ರ ಅದ್ರೊಳಗ ನಾವೇನ್ ಪ್ರಯತ್ನ ಮಾಡ್ಬೇಕಂದ್ರ ಅವ್ರನ್ನ ಸ್ಟ್ರಾಂಗ್ ಮಾಡಿ ಚಲೋ ಹೊಲಿಯೋಂಗ್ ಮಾಡ್ಬೇಕಂತ ನನ್ನ ಉದ್ದೇಶ. ನನ್ನ ಕಡೆ ಸಾಧ್ಯ ಆದ ಶಕ್ತಿ ಮೀರಿ ನಾ ಪ್ರಯತ್ನ ಮಾಡ್ತೀನಿ. ನಿಮ್ಮ ಪ್ರಯತ್ನ ಯಶಸ್ವಿಯಾಗಿದಂತ ತಯಾರಾದ ವಿದ್ಯಾರ್ಥಿಗಳು ನೋಡಿದ್ರೆ ಅನಿಸೋದನು ಹೇಳ್ತಾರ ಅವರು. ಯಾವ ಉದಾಹರಣೆಗಳು ಹೇಳಿ? ಈಗ ಹೇಳಿದ್ನಲ್ಲ ಜಯಶ್ರೀ ಜಾಧವ್ ಅಂತ, ಆಲ್ರೆಡಿ ಆಕಿ NGO ಒಳಗ ಹೊಲಿಗೆ ಕ್ಲಾಸ್ ತಗೋತಾಳ, ಪ್ಲಸ್ ತಾನ ಸ್ಟಿಚಿಂಗ್ ಮಾಡ್ತಾಳ. ಇಲ್ಲಿ ನವನಗರ ಒಳಗ ವೀಣಾ ಗುಳೇದ್ ಗುಡ್ ಅಂತಿದ, ಆಕಿ ತಿಂಗಳಿಗೆ 30,000-40,000 ರೂಪಾಯಿ ದುಡಿತಾಳ. ಅಂದ್ರ ಹೆಸರು ಹೇಳ್ಕೋತ ಹೋದ್ರ ಬಹಳ. ಇನ್ನೊಬ್ಬ ವಿಜಯಲಕ್ಷ್ಮಿ ಹಿಟ್ಟಾರ್ ಅಂತ, ಆಕಿ ಮನಿ ಒಳಗ ಸ್ಟಿಚಿಂಗ್ ಮಾಡ್ಕೋತ ಒಂದು ಶಾಪ್ ಹಾಕ್ಯಾಳ. ಟೇಲರಿಂಗ್ ಐಟಮ್ಸ್ ಎಲ್ಲಾ ಕೊಟ್ಕೋತ ಶಾಪ್ ಮಾಡ್ತಾಳ. ಹಂಗ ಹುಡುಗರ ಹೆಸರು ಹೇಳ್ತಾ ಹೋದ್ರ ಬಹಳಷ್ಟವ. ಇನ್ನೊಬ್ಬಕಿ ಹೋದ ವರ್ಷ ವಂದನಾ ಗಂಜಿ ಅಂತ, ಆಮೇಲೆ ಬಸಮ್ಮ ಅಂಗಡಿ ಅಂತ, ಅವ್ರು ಹೊಲಿಗೆ ಕ್ಲಾಸ್ ತಗೊಳಿಕೆ ಹೋಗ್ಯಾರ. ಆಮೇಲೆ ಇನ್ನೊಂದು ಅವ್ವ ಇನ್ಸ್ಟಿಟ್ಯೂಟ್ ಅಂತ ಇತ್ತು CBT ಒಳಗ. ಅವ್ರು ಬರೀ ನಂಗ್ ಫೋನ್ ಹಚ್ಚರು, ಮಾಧವಿ ಅವ್ರ ನಿಮ್ ಕಡೆ ಕಲ್ತ್ ಮಕ್ಕಳ ನಂಗ್ ಬೇಕ್ರಿ. ಯಾಕ್ರಿ ಮೇಡಮ್ ನಿಮ್ ಕಡೆ ಕಲ್ತ್ ಮಕ್ಳು ಟೀಚಿಂಗ್ ಚಲೋ ಇರ್ತದ ಅಂತನ್ನೋರು. ಅದು ನಂಗೆ ಎಲ್ಲೋ ಒಂದ್ ಕಡೆ ಖುಷಿ ಅನಿಸ್ತದ. ಛಬ್ಬಿ ಒಳಗ ನಮ್ ಕಡೆ ಹೊಲಿಗೆ ಕ್ಲಾಸ್ ಹೇಳ್ಕೋತ ಕಲ್ಕೋತ ಸಂಜೆ ಮುಂದ್ ಶಾರ್ಟ್ ಟರ್ಮ್ ಕ್ಲಾಸ್ ಹೇಳ್ತಿತ್ತ ಹುಡುಗಿ ಛಬ್ಬಿ ಒಳಗ. ಭಾರತಿ ಅಂತ ಹೇಳಿ ಒಂದ್ ಹುಡುಗಿದ್ಲು. ಆಮೇಲೆ ನಂದಿನಿ ರಗಡ್ ಹುಡುಗರವ. ಇದನ್ನ ಹೇಳಿಕ್ ಅಗದಿ ನಂಗ ಖುಷಿ ಅನಿಸ್ತದ. ಆಮೇಲೆ ಹಿನಾ ಕೌಸರ್ ಅಂತ ಕೇಶವಪುರದಾಗ ಒಂದ್ ಬ್ಲೌಸಿಗೆ 1000 ರೂಪೀಸ್ ತಗೋತೇನ್ರಿ ಮೇಡಮ್ ನಾನು, ಚಲೋ ಆತಪ್ಪಿ ಮಾಡನ್. ಇನ್ನೊಬ್ಬಕಿ ರಾಧಾ ದೇಸಾಯಿ ಅಂತಿದ್ದಾಳ, ಮಷೀನ್ ಎಂಬ್ರಾಯ್ಡ್ರಿ ದೊಡ್ಡ ಮಷೀನ್ ಹಾಕ್ಯಾಳ. ಆಕಿ ಮನಿ ನಡೆಯೋದ ತಿಂಗಳ ಒಂದು 30,000-40,000 ರೂಪಾಯಿಂದ. ಅಕಿನಿಂದಾನ ಮಗಳಿಗೆ ಕಲಿಸ್ತಾಳ ಮಾಡ್ತಾಳ. ರಗಡ್ ಬಡದಾಡ
ಬಡದಾಡ್ತಾವ್ ಮಕ್ಕಳು. ಇದರಿಂದ ಏನ್ ಕಲಿಬೇಕಂದ್ರ ನನ್ನಿಂದ ಅವ್ರ ಏನ್ ಕಲ್ತಾರ, ಬಡದಾಡೋದ್ ಕಲ್ತಾರ, ವರ್ಕ್ ಪರ್ಫೆಕ್ಷನ್ ಕಲ್ತಾರ. ಇದನ್ನ ನನಗೆ ಹೇಳ್ಕೊಳಿಕ್ಕೆ ಎಷ್ಟು ಹೆಮ್ಮೆ ಆಗ್ತದಂದ್ರ ಅದಕ್ಕೆ ವರ್ಡ್ಸ ಇಲ್ಲ. ಮದ್ವೆ ಕುಲಕರ್ಣಿ ಅವರೇ, ನೋಡ್ರಿ ಬಡದಾಡೋದು ಕಲ್ತಾರ ಅಂದ್ರೆ ಜೀವನ ಗೆಲ್ಬೇಕು ಅನ್ನೋದೇನಿದೆಯಲ್ಲ ಆ ಹಸಿವು ಇವತ್ತು ಜೀವನದಲ್ಲಿ ನಾವು ಈಸಬೇಕು, ಇದು ಜಯಿಸಬೇಕು ಅಂತ. ಹೌದ್ರಿ ಸರ್. ಇವತ್ತು ನಾವು ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರ ಸ್ಥಿತಿಗತಿಗಳಲ್ಲಿ ಸಾಕಷ್ಟು ಸುಧಾರಣೆ ಆಗಿದೆ. ಆದ್ರೆ ಈ ಕೌಶಲ್ಯವಿಲ್ಲದ ಹೆಣ್ಮಕ್ಳು, ಕೌಶಲ್ಯ ಪಡೆದಂತ ಹೆಣ್ಮಕ್ಳಿಗೆ ಬಹಳ ವ್ಯತ್ಯಾಸ ಇದೆ. ಕೌಶಲ್ಯವಿಲ್ಲದಿದ್ದವರು ಅಂದ್ರೆ ಸಾಕಷ್ಟು ತರಬೇತಿ ಹೊಂದಿಲ್ಲದವರು, ಸಾಮಾನ್ಯವಾಗಿ ಒಂದಿಷ್ಟು ಅಕ್ಷರ ಕಲಿತೇ ಇರುವಂತವ್ರು, ಒಬ್ಬ ಕೃಷಿ ಮಹಿಳೆ ಆಗಿದ್ರು ಅಂದ್ರೆ ಸುಮ್ಮನೆ ಸಾಕಷ್ಟು ದೌರ್ಜನ್ಯಗಳನ್ನ ಅನುಭವಿಸಿ ಸುಮ್ಮನೆ ಇರ್ಬೇಕಾಗ್ತದೆ. ಇದೇ ಒಂದಿಷ್ಟು ಸಾಕ್ಷರತೆ ಆಗಿತ್ತು, ಡಿಗ್ರಿ ಏನ ಮಾಡ್ಕೊಂಡಿದ್ರು ಅಂದ್ರೆ ಅವರು ಎದುರಿಸಿ ನಿಲ್ತಾರ. ಇಲ್ಲ, ನಿನ್ಗೆ ಮಾಡ್ತಾ ಇರೋ ತಪ್ಪದ, ಜೀವನ ಹಿಂಗದ, ಈ ಜೀವನವನ್ನ ನಾವು ಜಯಿಸೋದನ್ನ ಕಲಿಬೇಕು, ಸುಮ್ಮನೆ ಜಗಳ ಮಾಡ್ಕೊಂಡು ಹೋಗೋದಲ್ಲ. ಇದ್ರಲ್ಲಿ ನಾವು ಏನ್ ಮಾಡ್ಬೇಕು, ಇನ್ನೊಬ್ಬರಿಗೆ ನಾವು ಏನು ಸಹಕಾರಿ ಆಗಿ ನಾವು ಅವರಿಂದ ಬಂದಂತಹ ವರಮಾನವನ್ನ ನಮಗೆ ಹೆಂಗೆ ಸದುಪಯೋಗ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಅವ್ರು ಹೇಳ್ತಾರೆ. ತಾವು ನೋಡಿರಲ್ಲ ಗ್ರಾಮೀಣ ಭಾಗದೊಳಗೆ, ನೀವು ಹೊಂಬಳದೊಳಗೆ ನೀವು ಸಣ್ಣವರಿದ್ದಾಗಿನ ಪರಿಸ್ಥಿತಿಯನ್ನ ನೋಡ್ಕೋರಿ. ಅವಾಗಿನ ಮಹಿಳೆಯರ ಸ್ಥಿತಿಗತಿಗಳು ಹೆಂಗಿದ್ವು, ಈಗ ಗ್ರಾಮೀಣ ಭಾಗದೊಳಗೆ ಮಹಿಳೆಯರ ಸ್ಥಿತಿಗತಿಗಳು ಹೆಂಗ ಉದ್ಧಾರ ಆಗ್ಯಾವ? ಈಗ ಅವಾಗೆಲ್ಲ ಬಹಳ ಡಿಫಿಕಲ್ಟ್ ಇತ್ರಿ, ಮಷಿನ್ ತಗೊಳಿಕ್ಕೂ ಡಿಫಿಕಲ್ಟ್ ಇತ್ತು. ಈಗ ಮಹಿಳೆಯರು ತಾವ ಸ್ಟ್ರಾಂಗ್ ಆಗಿ ಬರ್ತಾರೆ. ಈಗ ಹೋದ ವರ್ಷ ನನ್ನ ಹತ್ರ ಒಬ್ಬಕಿ ಸಾವಿತ್ರಿ ಡಿ ಅಂತ ಹೇಳಬೇಕಿದ್ಲು, ನಾಗವೇಣಿ ಹಡ್ಪದ್ ಅಂತಿದ್ಲು. ಅವರು ಹಳ್ಳಿಯವರ ಖರೆ, ಆದ್ರೆ ಇಲ್ಲಿ ಬಂದು ಹೊಲ್ಗಿ ಕ್ಲಾಸ್ ಕಲ್ತ್ 4,000-5,000 ರೂಪೀಸ್ ಗಳಿಸ್ಕೊಂಡು ಹೋದ್ರು ಅವ್ರು. ಇಲ್ಲಿ ಅಂದ್ರೆ ಅರ್ಧ ಫೀಸ್ ಅವರ ತುಂಬಿದ್ರು ಗಳಿಸಿ. ಮತ್ತ ಬಂದ್ ಹೇಳಿದ್ರು, ಮೇಡಮ್ ನಿಮ್ ಕಡೆ ಕಲ್ತದಕ್ಕ ನಾನು ಗಾರ್ಮೆಂಟ್ ಫ್ಯಾಕ್ಟರಿ ಬಿಟ್ಟೇರಿ, ಶಾಪ್ ಹಾಕೇನ್ರಿ ಮನಿ ಒಳಗ. ಅಂದ್ರೆ ಗಂಡಗ ಸಪೋರ್ಟ್ ಮಾಡ್ತಾರ. ಆ ಹುಡುಗಿ ಹೇಳ್ತ, ನಾ ಇಡೀ ದಿನ ದುಡಿಲಿಕ್ಕೆ ಹೋಗಂಗಿಲ್ರಿ ಮೇಡಮ್, ಈಗ ದಿನಕ್ಕೆ ಒಂದ್ ಬ್ಲೌಸ್ ಹೊಲಿತೇನ್ರಿ, ನಮ್ಮ ಮನಿಯವ್ರಿಗೂ ಸಪೋರ್ಟ್ ಆಗ್ತೇನ್ರಿ, ಫೈನಾನ್ಷಿಯಲಿಯೂ ಸಪೋರ್ಟ್ ಆಗ್ತೀನಿ, ಪ್ಲಸ್ ನನ್ ಮಗನ್ನೂ ನೋಡ್ಕೋತೀನಿ. ಈಗ ಮುಂಚೆಲ್ಲ ಇಡೀ ದಿನ ಕೆಲ್ಸಕ್ ಹೋದ್ರವ್ರು, ಮಗ ಎಲ್ಲ ಹಾಳಾಗ್ ಹೋಗಿದ್ದ ಅಭ್ಯಾಸದ್ರೊಳಗ, ಬರೇ ಆಟಕ್ ಬೀಳೋದು. ಅವ್ರ ಮನಿಯವ್ರ ಅಂದ್ರಂತ, ನೀ ಏನು ಬೇಡ ಮಲ್ಗಿ ಕಲ್ತ ಇಲ್ಲ, ಅದನ್ನ ಅಷ್ಟ ಮಾಡ್ಕೊಂಡು ಹೋಗು ಸಾಲ್ತದ ಅಂತ ಹೇಳಿ. ಪ್ಲಸ್ ಈಗ ಅವ್ರು ಸಾರಿ ಪೇಟಿಕೋಟ್ ಎಲ್ಲ ಹಿಡಿಲಿಕ್ಕೆ ಹತ್ತಾರ. ನೆಕ್ಸ್ಟ್ ಚೂಡಿದಾರ್ ಟಾಪ್, ಡ್ರೆಸ್ ಡಿಸೈನ್ಸ್ ಎಲ್ಲ. ಈಗ ಇನ್ನೂ ಒಂದು ಪಾಸಿಟಿವ್ ಏನಂದ್ರ ಮೊಬೈಲ್ ಇಂದ ಸ್ಟೇಟಸ್ ಹಾಕೊಳ್ಳೋದ್ರಿಂದ ಗ್ರಾಹಕರ ರಗಡ ಮಂದಿ ಸಿಗ್ತಾರ. ಅದನ್ನ ನಾವು ಎಷ್ಟು ಹೇಳಿದ್ರು ಕಡಿಮೆನ. ನಮ್ಮ ಸೋಮನಹಳ್ಳಿ ಸಸಿ ಅಂತ ಒಬ್ಬ ಇದ್ದ ಕೃಷಿಕವ, ಅವ್ರು ನಾಟಿ ಶೇಂಗಾ ಅಂತಿದ್ದ. ಅಂದ್ರೆ ಈಗ ಕೇಳಿ ಶೇಂಗಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಂದ ಅಂದ್ರೆ ಸಾವಯವ ಕೃಷಿಯಿಂದ ಮಾಡೋದಂತ. ಅದು ನನ್ನ ಕಡೆ ಈ ಸಾವಯವ ಕೃಷಿ ಅಂತಿರುವಂತ ನಾಟಿ ಶೇಂಗಾ ಅದಾವ ಅಂತ ಹೇಳಿ ವಾಟ್ಸ್ಆಪ್ ಗ್ರೂಪ್ ನ ಮೆಸೇಜ್ ಹಾಕ್ಬಿಡವ. ಬೆಳಗ್ಗೆ ಸಂಜೆವರೆಗೆ ಜನ ತಾನ ಬಂದು ತಗೊಂಡೋಗ್ಬಿಡೋರು. ಅಂದ್ರೆ 15 ಕ್ವಿಂಟಲ್ ಶೇಂಗಾ ಈ ಮೊಬೈಲ್ ನೆಟ್ವರ್ಕ್ ಇಂದನೇ ಮಾರ್ಬಿಡವ. ಆದ್ರೆ ನೇರವಾಗಿ ತಾನೇ ಮಾರುಕಟ್ಟೆ ಮಾಡ್ಬಿಡವ. ಅಂದ್ರೆ ಮಧ್ಯವರ್ತಿಗಳ ಹಾವಳಿ ಇಲ್ಲ. ಈಗ ಫ್ಯಾಷನ್ ಟೆಕ್ನಾಲಜಿ ಒಳಗೆ ಕ್ಲಾತ್ ಕಟಿಂಗ್ ಇರ್ಬೋದು, ವಿಶೇಷವಾಗಿ ಮಹಿಳೆಯರ ಡ್ರೆಸ್ ಒಳಗೆ ಸಾಕಷ್ಟು ವೆರೈಟಿ ಅದ. ಹೌದ್ರಿ, ಹೌದು. ಏನ್ ಹೊಸದ್ ಬಂದದ ಜನರಿಗೆ, ನಮ್ಮ ಕೇಳುಗರಿಗೆ ಒಂದು ಮಾಹಿತಿ ಮಾಡ್ಕೊಡ್ಬೋದು. ಏನ್ ಹೊಸದಂತಂದ್ರ ಈಗ ಹೆಂಗಾಗಿದೆ, ಮೊದಲು ಹೆಂಗಿತ್ತು ಈಗ ಹೆಂಗಾಗ್ಯದ? ಈಗ ಮೊದ್ಲು ಹೆಂಗಿತ್ತಂದ್ರ ಅಗದಿ ಅಪ್ಡೇಟ್ ಇತ್ತು. ಈಗ ಚೂಡಿದಾರ ಸೈಡ್ ಕಟ್ ಅಂದ್ರೆ ಎಲ್ಲಾರು ಸೈಡ್ ಕಟ್ಟ ಕಂಪಲ್ಸರಿ, ಅಂಬ್ರೆಲಾ ಟಾಪ್ ಕಂಪಲ್ಸರಿ. ಹಂಗ್ ಪರ್ಫೆಕ್ಷನ್ ಅಂದ್ರೆ ಪರ್ಫೆಕ್ಷನ್ ಇತ್ತು ಅವಾಗ. ಈಗೇನಿಲ್ಲ, ಅತ್ಲಾಗಿತ್ಲಾಗ ಸೈಡ್ಗೆ ಇಳಿದ್ರ ಅದಕ್ಕೆ ಅಪ್ ಡೌನ್ ಟಾಪ್ ಅಂತ ಹೇಳ್ತಾರ, ಸೈಡ್ ಡೌನ್ ಟಾಪ್ ಅಂತ ಹೇಳ್ತಾರ, ಆಪಲ್ ಕಟ್ ಹೇಳ್ತಾರ. ಹಿಂಗ್ ವೆರೈಟಿ. ಈಗ ನಾವು ಚೂಡಿದಾರ್ ಟಾಪ್ ಹಳೆ ಕಾಲದ ಕಲ್ಪನಾ ಎಲ್ಲ ಡ್ರೆಸ್ ಹಾಕೋತಿದ್ಲಲ್ಲ, ಅವಾಗೂ ಡ್ರೆಸ್ ಹಂಗೆ ಇದ್ದು, ಈಗೂ ಹಂಗ ಬಂದವು. ಆದ್ರ ಅದ್ರದ್ ಹೆಸರು ಬೆಲ್ ಬಾಟಮ್, ಪ್ಲಾಜೋ, ಬೇರೆ ಬೇರೆ ಹೆಸರಿಂದ ಈಗ ಅವರು ಫ್ಯಾಷನ್ ಅಪ್ಡೇಟ್ ಮಾಡ್ಲಿಕ್ಕೆ ಹತ್ತಾರ. ಅವೆಲ್ಲ ರಾಜರು ಹಾಕೊಂಡ ಡ್ರೆಸ್ ಅವ, ಕ್ಯಾಪ್ ಅವ, ಟೋಪಿ ಅವ. ಆಮೇಲೆ ಈಗ ಜೆಂಟ್ಸ್ ಒಳಗ ನಾವ್ ಅಂತೀವಿ ಬರೇ ಹೆಣ್ಮಕ್ಳದಷ್ಟ ಡ್ರೆಸ್ ಬಹಳ ಅವ. ಇಲ್ಲ, ಈಗ ಜೆಂಟ್ಸ್ ಒಳಗ ಎಷ್ಟು ವೆರೈಟಿ, ಕಾಲರ್ ಒಳಗ್ ಡಿಸೈನ್, ಸ್ಲೀವ್ಸ್ ಒಳಗ್ ಡಿಸೈನ್, ಎಷ್ಟು ವೆರೈಟಿ ಬಂದವು. ಈಗ ನಾವ್ ಹೆಂಗ್ ಅಪ್ಡೇಟ್ ಆಗ್ತಾ ಹೋಗ್ತಿವಿ. ಇದಕ್ಕೆ ನಮ್ ಪ್ರಿನ್ಸಿಪಲ್ ಹಗ್ಲಲ್ಲ ನನಗೊಂದು ಸಲಹೆ ಕೊಡ್ತಿರ್ತಾರ. ಏನಂತಂದ್ರ, ಟಿವಿ ನೋಡ್ತಾ ಇರ್ರಿ ಮೇಡಮ್, ಸೀರಿಯಲ್ ನೋಡ್ತಾ ಇರ್ರಿ ಮೇಡಮ್, ಅದ್ರೊಳಗಿಂದ ಡ್ರೆಸ್ ನೀವು ನೋಡಿ ಮಕ್ಕಳಿಗೆ ಹೇಳ್ಬೋದು. ಅದನ್ನ ಅವ್ರಿಗೆ ಯಾವಾಗ್ಲೂ ಸ್ಮರಿಸ್ತೇನೆ ನಾನು. ನಾವು ಕಲಿಯೋ ಮುಂದೆ ನಮ್ ಪ್ರಿನ್ಸಿಪಲ್, ನಮ್ ಟೀಚರ್ ಹೇಳ್ತಿದ್ರು ಏನಂದ್ರ, ಟಿವಿ ವಾರ್ತಾ ನೋಡ್ರಿ ಅಂತ. ಅಂದ್ರೆ ವಾರ್ತಾ ಒಳಗ ಕೋಟ್ ಹಾಕೊಂಡ್ ಬರ್ತಿದ್ರ ಅವಾಗೆಲ್ಲ. ಅದ್ರೊಳಗ DB ಕೋಟ್, ಡಾಕ್ಟರ್ ಕೋಟ್, SB ಕೋಟ್ ಒಳಗೂ ವೆರೈಟಿ ಅವ. ನಿಮಗ್ ನಾವ್ ವೆರೈಟಿ ಹೇಳಿಗತ್ರ ನಂಗೆ ಟೈಮ್ ಸಾಲಂಗಿಲ್ಲ. ಖಂಡಿತವಾಗಿ. ಅಂದ್ರೆ ಫ್ಯಾಷನ್ ಟೆಕ್ನಾಲಜಿಯನ್ನ ಈಗ ಗಂಡ್ ಮಕ್ಕಳು ಕಲಿಬಹುದು. ಗಂಡ್ ಮಕ್ಕಳು ಬಹಳ ಮಂದಿ ಕಲಿತಾರ. ಕಾಲೇಜಿನೊಳಗ ಗಂಡ್ ಮಕ್ಕಳು ಇದಾರ? ನಮ್ ಕಾಲೇಜ್ ಒಳಗ ಅದ ಅವಕಾಶ ಇಲ್ಲ. ಸಾಮಾನ್ಯವಾಗಿ ಡಿಪ್ಲೊಮಾ ಕಾಲೇಜ್ಗಳು ಇರ್ತಾವಲ್ಲ, ಅಲ್ಲಿ ಟೆಕ್ನಾಲಜಿ ಒಳಗ ಅಲ್ಲೂ ಇಲ್ಲ. ನಮ್ದು ಹುಬ್ಳಿ ಡಿಪ್ಲೊಮಾ ಕಾಲೇಜ್ ಒಳಗೆ ಇಲ್ಲ. ಬೇರೆ ಕಡೆ ಇರ್ಬೋದು, ನನಗ್ ಗೊತ್ತಿಲ್ಲ. ಪುಣಾ, ಆದ್ರೆ ಆ ಅವಕಾಶಗಳು ಇದೆ ದೊಡ್ಡ ದೊಡ್ಡ ಮಲ್ಟಿ. ಕರೆಕ್ಟ್ ನೀವು ಹೇಳಿದ್ದು. ಅಂದ್ರೆ ವಿದ್ಯಾರ್ಥಿಗಳು ಕೂಡ ಈ ಬಗ್ಗೆ ಮನಸ್ಸು ಮಾಡಬಹುದು. ಖರೆ ಹೇಳ್ಬೇಕಂದ್ರ ಗಂಡಸರಷ್ಟು ಪರ್ಫೆಕ್ಷನ್ ಹೆಣ್ಮಕ್ಳಿಗೆ ಆಗಂಗಿಲ್ಲ. ನಾನ್ ನಮ್ ಸ್ಟೂಡೆಂಟ್ಸ್ ಈಗ ಹಗಲೆಲ್ಲ ಹೇಳ್ತಿರ್ತೀನಿ, ನಾವು ಟೀಚ್ ಮಾಡ್ತಿರ್ಬೋದು, ಬೇಕಾದ್ ಮಾಡ್ತಿರ್ಬೋದು. ಈಗ ಪ್ಯಾಂಟ್ ಶರ್ಟ್ ನಂಗೆ ಹೊಲಿಲಿಕ್ಕೆ ಬರಂಗಿಲ್ಲ, ನಾ ಟೀಚ್ ಮಾಡೋದು ಬೇರೆ. ಹೆಣ್ಮಕ್ಳದ್ ವೆರೈಟಿ ಹೊಲದ್ ಕೊಡ್ತೀನಿ, ಆದ್ರೆ ಗಂಡಸರದ ಶರ್ಟ್ ಹೊಲದ್ ಕೊಡ್ತೀನಿ. ಗಂಡಸರ್ ಟೇಲರ್ ಹೊಲ್ದಂಗ್ ನಮಗ್ ಪರ್ಫೆಕ್ಷನ್ ಆಗಂಗಿಲ್ಲ. ಅದನ್ನ ನಾವು ಒಪ್ತೀನಿ. ಮಾಧವಿ ಕುಲಕರ್ಣಿ ಅವರೇ, ಬಹಳ ಅತ್ಯುತ್ತಮವಾಗಿ ಇಲ್ಲಿ ತನಕ ಬಹಳ ವಿಸ್ತೃತವಾಗಿ ಫ್ಯಾಷನ್ ಟೆಕ್ನಾಲಜಿ ಬಗ್ಗೆ
ಅದಕ್ಕೆ ವಿಸ್ತೃತವಾಗಿ ಅಂದ್ರೆ ನಮ್ಮ ಮಹಿಳೆಯರು ಸ್ವಾವಲಂಬನೆ ಗಳಿಸಬೇಕು ಅಂತಂದ್ರೆ ಇದೊಂದು ಅವಕಾಶ. ಈಗ ಹೇಳ್ತಾ ಇದ್ರಿ ನಮ್ಮ ಯುವಜನರು ಕೂಡ ಹೌದ್ರಿ ಈ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ಆಸಕ್ತಿ ಪಡಿಬಹುದು. ಸಾಕಷ್ಟು ಹೊಸ ಹೊಸ ಬೋಧನೆಗಳ ಅವಕಾಶ ಇದೆ. ಈಗಂತೂ ಮೊಬೈಲ್ ಇದೆ, ಮೊಬೈಲ್ ನೊಳಗೆ ಈ ಜಗತ್ತ ಕಾಣ್ತದೆ ನಮ್ಗೆ. ಹೌದ್ರಿ ಅಂದ್ರೆ ಹಲೋ ಗೂಗಲ್ ಅಂದ್ರೆ ಎಲ್ಲ ಹೇಳ್ಬಿಡ್ತದೆ. ಹೌದ್ರಿ ಸರ್. ಸೊ ಹಂಗಿರೋದ್ರಿಂದ ಫ್ಯಾಷನ್ ಟೆಕ್ನಾಲಜಿ ಏನಿದೆಯಲ್ಲ ಇದು ಒಂದು ನ್ಯೂಯೆಸ್ಟ್ ಟೆಕ್ನಾಲಜಿಯನ್ನ ಹೊಸ ಹೊಸ ಇವುಗಳನ್ನ ರೂಢಿ ಮಾಡ್ಕೊಳ್ಬೇಕು. ಈಗ ಸಿಟಿ ಒಳಗ ನಗರ ಪ್ರದೇಶದೊಳಗ ದೊಡ್ಡ ದೊಡ್ಡ ಊರೊಳಗ ಒಂದೊಂದು ಬಟ್ಟೆ ಹೊಲಿಲಿಕ್ಕೂ ಕೂಡ ಅಪಾರ ವ್ಯತ್ಯಾಸ. ಗ್ರಾಮೀಣ ಭಾಗದೊಳಗ ₹500 ಆದ್ರೆ 5,000 ಮಟನೂ ಹೌದ್ರಿ ದೊಡ್ಡ ಸಿಟಿಗಳಲ್ಲಿ ಮದ್ವಿ ಒಳಗೆಲ್ಲ ಕೊಡ್ಲಿಕ್ಕೆ ಹೋದ್ರ 20-30 ಸಾವಿರ ರೂಪಾಯಿ ತಗೋತಾರ್ರಿ ಅವ್ರು. ಸಾರಿ ಕುಚ್ಚು ಕಟ್ಟೋದಿರ್ತದ, ಸಾರಿ ಕುಚ್ಚು, ಬ್ಲೌಸ್ ಒಳಗ್ ಡಿಸೈನ್ಸ್, ಬ್ರೈಡಲ್ ಒಳಗ್ ಬಹಳ ವೆರೈಟಿ ಅವರಿ. ಅವನ್ನೆಲ್ಲ ಕಲಿಸ್ತಾರ? ಹೌದ್ರಿ, ಎಲ್ಲಾ ಕಲಿಸ್ತೀನಿ. ಇದೇನ್ ಸಿಲೆಬಸ್ನಾಗಿಲ್ಲ. ನಾ ಏನ್ ನಮ್ ಶರ್ಮಾ ಸರ್ ನಮ್ ಸಂಜಯ್ ಸರ್ ಏನ್ ಹೇಳ್ತಾರಂದ್ರ ಬಂದ್ ಮಕ್ಕಳು ಕರೆಕ್ಟ್ ಆಗಿ ಕಲ್ಕೊಂಡ್ ಹೋಗ್ಲಿ, ಅವ್ರಿಗೆ ನಮ್ಗೆ ಏನ್ ಸಾಧ್ಯದ ಅದ್ ಇನ್ನೂ ಅವಕಾಶ ಕೊಡ್ರಿ ಅಂತ ಹೇಳ್ತಾರ. ಅದೇ ರೀತಿಯಾಗಿ ನಾ ಅವ್ರ ಮನಸ್ಸಿಗೂ ಆತು, ಪ್ಲಸ್ ನನಗೂ ನನ್ ಮನಸ್ಸಿಗೆ ಏನ್ ಸೇರ್ತಂದ್ರ ನನ್ನ ಕಡೆ ಏನ್ ವಿದ್ಯೆ ಅದ ಅಷ್ಟು ಕಲಿಸ್ಬೇಕಂತ. ಗಾದೆ ಮಾತದ ಹೆಂಗಂತಂದ್ರ ಮುಚ್ಚಿಟ್ಟದ್ದು ಕೊಳಿತದಂತ, ಬಿಚ್ಚಿಟ್ಟದ್ದು ಹೊಳಿತದಂತ. ಹಂಗ ನನ್ನ ವಿದ್ಯೆ ಕೊಳಿಯೋದ್ ಬೇಡ, ಯಾವಾಗ್ಲೂ ಹೊಳಿಲಿ ಅಂತ ಹೇಳಿ ನಾ ಇಷ್ಟಪಡ್ತೀನಿ. ಹೌದು, ಯಾವಾಗ್ಲೂ ಕೂಡ ನಾವು ಹಂಚಿಕೊಂಡಷ್ಟು ಬೆಳೀತದೆ. ಹೌದ್ರಿ, ಅದು ಜ್ಞಾನ. ಹೌದ್ರಿ ಸರ್, ಜ್ಞಾನ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ನಾವು ಹಂಚಿಕೊಳ್ಳೋದನ್ನ ಕಲಿಬೇಕು. ಇದ್ರೊಳಗೆ ಮತ್ತೆ ನಾವು ಹೇಳೋದ್ರಿಂದ ಆ ಕಡೆ ಇರುವಂತ ಜ್ಞಾನ ನಮಗೂ ಸಿಗ್ತದೆ. ನಮ್ ಹಳೆ ವಿದ್ಯಾರ್ಥಿಗಳು ಸುಧಾ ಕಲ್ತದನ್ ಬಂದ್ ನನಗೆ ಹೇಳಿ ಹೋಗ್ತಾರ್ರಿ, ಮೇಡಮ್ ಇದೊಂದು ಹೊಸ ಪ್ಯಾಟರ್ನ್ ಅದ ನೋಡ್ರಿ, ನಿಮ್ ಸ್ಟೂಡೆಂಟ್ಸ್ ಕಲಿಸ್ರಿ ಅಂತ. ನೋಡ್ರಿ, ಬಹಳ ಸಂತೋಷ. ನೀವು ಆತ್ಮೀಯವಾಗಿ ವಿದ್ಯಾರ್ಥಿಗಳೊಡನೆ ಅವಿನಾಭಾವ ಸಂಬಂಧ ಇಟ್ಕೋತೀರಿ, ಅಂದ್ರೆ ಮನೆಯ ಒಂದು ಆತ್ಮೀಯತೆಯನ್ನು ತೋರಿಸ್ತೀರಿ. ಹೀಗಾಗಿ ವಿದ್ಯಾರ್ಥಿಗಳು ಕೂಡ ಆತ್ಮವಿಶ್ವಾಸದಿಂದ ಕಲಿತಾರ. ನಿಮ್ಮಲ್ಲದೆ ಎಷ್ಟೋ ಉಪಕೃತರಾದಂತವ್ರು ಇವತ್ತು ಸ್ವಾವಲಂಬನೆಯೊಳಗೆ ನಿಮ್ಮನ್ನ ಮಿಡಿಸ್ಯಾರ, ಅಷ್ಟು ಸಾಧನೆ ಮಾಡ್ಕೊಂಡಾರ. ನಿಮಗೆ ಅಭಿನಂದನೆಗಳು ಸಲ್ಲಿಸ್ತೀವಿ. ಮಹಿಳೆಯರಷ್ಟೇ ಅಲ್ಲದೆ ಪುರುಷರು ಕೂಡ ಈ ಫ್ಯಾಷನ್ ಟೆಕ್ನಾಲಜಿ ಒಳಗೆ ಆಸಕ್ತಿ ವಹಿಸಬಹುದು. ಈ ಕೌಶಲ್ಯವನ್ನು ಗಳಿಸಿದ್ರೆ ನಮಗೆ ವರಮಾನಕ್ಕೆ ಕೊರತೆ ಇಲ್ಲ. ಸ್ವಾವಲಂಬನೆ ಮಾಡಿ ನಾವು ಉದ್ಯಮಿಯಾಗಿ ಜೀವನ ಮಾಡಬಹುದು. ಆರಂಭಿಕವಾಗಿ ನಾವು ನೌಕರಿ ಮಾಡ್ಕೋತಾನೆ ಶುರು ಮಾಡಬಹುದು, ಒಂದು ರಾಟಿ ತಗೊಂಡು, ಆಮೇಲೆ ನಿಧಾನವಾಗಿ ಮತ್ತಷ್ಟು ರಾಟಿ ತಗೊಳ್ಬಹುದು. ಹಾಗೇನೆ ಒಂದು ಉದ್ಯಮನ ಮಾಡಬಹುದು. ಸಾವಿರಾರು ಜನರಿಗೆ ಉದ್ಯೋಗ ಕೊಡುವಂತಹ ಒಂದು ಅವಕಾಶನೂ ಇದರಲ್ಲಿದೆ. ಎಂಬ್ರಾಯ್ಡ್ರಿ ಅದರೊಳಗ ಫ್ಯಾಕ್ಟರಿ ಸಹಿತ ಒಂದು ತೆಗಿಬಹುದು. ಸೊ ಅಂದ್ರೆ ಸ್ಕೈ ದ ಲಿಮಿಟ್ ಅಂತಾರಲ್ಲ, ಅದಕ್ಕೆ ಫ್ಯಾಷನ್ ಟೆಕ್ನಾಲಜಿ ಕುರಿತಂತೆ ನಮ್ಮ ಒಂದು ಜನರಲ್ಲಿ ಒಂದು ಭಾವನೆ ಬರಲಿ. ಫ್ಯಾಷನ್ ಟೆಕ್ನಾಲಜಿ ಇದು ಕೌಶಲ್ಯ ಭಾರತದ ಈ ಸಮಯದೊಳಗೆ ಮೇಕ್ ಇನ್ ಇಂಡಿಯಾವನ್ನ ಅಂದ್ರೆ ನಮ್ಮ ಭಾರತದೊಳಗೆ ತಯಾರು ಮಾಡುವಂತಹ ಅವಕಾಶಗಳು ಹೊರಗಡೆಯಿಂದ ತೆಗೆದುಕೊಂಡು ಬಂದು ನಾವು ಹೆಚ್ಚು ಫಾರಿನ್ ಎಕ್ಸ್ಚೇಂಜ್ ಅನ್ನ ಸುಮ್ಮನೆ ಹೆಚ್ಚು ಮಾಡೋ ಬದಲಿ ನಮ್ಮ ಒಂದು ವರಮಾನವನ್ನು ಜಾಸ್ತಿ ಮಾಡಿ ಮೂರನೇ ಆರ್ಥಿಕತೆ ತನುಗ್ತಾ ಇರುವಂತಹ ನಮ್ಮ ಭಾರತಕ್ಕೆ ಈ ಒಂದು ಫ್ಯಾಷನ್ ಟೆಕ್ನಾಲಜಿಯ ಉದ್ಯಮಿಗಳು ಕೂಡ ಕಾಣಿಕೆ ನೀಡಲಿ ಅಂತ ಆಸೆ ಮಾಡ್ತಾ ಇಲ್ಲಿ ತನಕ ವಿಸ್ತೃತವಾಗಿ ತಾವು ಮಾಧವಿ ಕುಲಕರ್ಣಿ ಅವರೇ ಬಹಳ ಫ್ಯಾಷನ್ ಟೆಕ್ನಾಲಜಿ ಕುರಿತಂತೆ ಮಾಹಿತಿ ನೀಡಿದಿರಿ. ಪ್ರೊಫೆಸರ್ ಶರ್ಮಾ ಪ್ರೈವೇಟ್ ITI ಕಾಲೇಜಿನೊಳಗೆ ನೀವು ಕೆಲಸ ಮಾಡ್ತಾ ಇದ್ದೀರಿ ಮತ್ತು ಈ ಭಾಗದ ಸಾಕಷ್ಟು ಸಾವಿರಾರು ಮಕ್ಕಳಿಗೆ ಒಂದು ಅನ್ನದ ಸೌಲಭ್ಯವನ್ನು ಮಾಡಿಕೊಟ್ಟಿರಿ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತಂದ್ರೆ ನಮ್ಮ ಫೋನ್ ನಂಬರ್, ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡಿ. ನಮ್ಮ ವಿದ್ಯಾರ್ಥಿಗಳು ಯಾರಾದ್ರೂ ಬೇಕು, ನಾನು ಕಲಿಬೇಕು ಅಂದ್ರೆ ನಿಮ್ಮಿಂದ ಮಾಹಿತಿ ತೆಗೆದುಕೊಳ್ಳಿಕ್ಕೆ ಒಂದು ಅವಕಾಶ ಆಗುತ್ತೆ. ಗೋಕುಲ್ ರೋಡ್, ಬಸವೇಶ್ವರ ನಗರ್, ಶರ್ಮಾ ITI ಹುಬ್ಳಿ. ನನ್ನ ಫೋನ್ ನಂಬರ್ ಕೊಡ್ತೀನಿ. ಇಷ್ಟು ನೀವು ನನ್ ಕರಿಸಿ ಇಷ್ಟು ಚಲೋ ನಂಗೆ ಮಾತಾಡಿ ನಂಗೆ ಅವಕಾಶ ಕೊಟ್ಟದಕ್ಕೆ ನಿಮ್ಗೆ ಧನ್ಯವಾದ ಹೇಳೋದು ಯಾಕೋ ನಂಗೆ ಸಣ್ಣ ವರ್ಡ್ ಅನಿಸ್ತದ. ಅಗದಿ ಅಂದ್ರೆ ಅಗದಿ ಧನ್ಯವಾದ, ಅಗದಿ ಥ್ಯಾಂಕ್ ಯು. ದೂರವಾಣಿ ಸಂಖ್ಯೆ ಕೊಡಿ. 9916006011. ಇನ್ನೊಂದು ಸರ್ ಹೇಳಿ. 9916006011. ಮಾಧವಿ ಕುಲಕರ್ಣಿ. ಬಹಳ ಸಂತೋಷ. ಕೇಳುಗರೆ, ನೀವು ಕೂಡ ಸ್ವಾವಲಂಬನೆಯಿಂದ ಜೀವನ ಮಾಡಬೇಕು ಅಂತಂದ್ರೆ ಈ ತರ ಹೊಸ ಹೊಸ ವಿಷಯಗಳನ್ನ ನಾವು ಕಲಿಬೇಕು. ನೀವು ಫೋನ್ ಮಾಡಿದ್ರೆ ಮಾಧವಿ ಕುಲಕರ್ಣಿ ಅವರು ನಿಮಗೆ ಸಹಾಯ ಮಾಡ್ತಾರೆ. ಹೇಗೆ ಈ ಫ್ಯಾಷನ್ ಟೆಕ್ನಾಲಜಿ ಒಳಗೆ ಏನೇನು ಓದುವ ಅವಕಾಶಗಳದ ಮತ್ತು ಅದ್ರ ಓದಿದ ಮೇಲೆ ಏನು ತಿಳ್ಕೊಳ್ಳೋ ಅವಕಾಶಗಳದ, ಏನು ಉದ್ಯೋಗದ ಸೌಲಭ್ಯ ಮಾಡ್ಕೊಳ್ಳುವಂತ ಅವಕಾಶಗಳದ, ಅವುಗಳನ್ನು ನೀವು ಮಾಡ್ಕೊಳ್ಳಿ. ಜೀವನದಲ್ಲಿ ಒಂದು ಹೊಸದನ್ನ ಕಂಡುಹಿಡಿದು ಹೊಸ ರೀತಿಯ ಒಂದು ಜೀವನವನ್ನ ಸ್ವಾಭಿಮಾನದಿಂದ ಆತ್ಮವಿಶ್ವಾಸದಿಂದ ನಿರ್ವಹಿಸಿ ಅಂತ ಹೇಳ್ತಾ ಮಾಧವಿ ಕುಲಕರ್ಣಿ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಕೇಳುಗರೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು ಸಲ್ಲಿಸ್ತಾ ಇದ್ವಿ. ನಮಸ್ಕಾರ ಮಾಧವಿ ಕುಲಕರ್ಣಿ ಅವರೇ. ನಮಸ್ಕಾರ. ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಧನ್ಯವಾದ. ಇದುವರೆಗೂ ಹುಬ್ಬಳ್ಳಿಯ ಪ್ರೊಫೆಸರ್ KS ಶರ್ಮಾ ITI ಕಾಲೇಜಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಟೆಕ್ನಾಲಜಿ ತರಬೇತುದಾರರಾದ ಮಾಧವಿ ಕುಲಕರ್ಣಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಪ್ರಸ್ತುತಿ ಶರಣಬಸವ ಚೋಳಿನ್. ಪ್ರಸ್ತುತಿ ನೆರವು ರಾಖಿ ಹಾನಗಲ್.